ತನಕ ಪ್ರಾತಃ ಕಾಲ, ಬೆಳಗಿಂದು ಪ್ರಾತಃ ಕಾಲ. ಅದಾದ್ಮೇಲೆ ಸಂಗಮ ಕಾಲ, ಅದು 8:24 10:48. ಸಂಗಮ ಕಾಲ ಆದ್ಮೇಲೆ ಬರೋದು ಮಧ್ಯಾಹ್ನ. ಮಧ್ಯಾಹ್ನ 10:48 1:12. ಮಧ್ಯಾಹ್ನ ಆದ್ಮೇಲೆ ಅಪರಾಹ್ನ 1:12 3:36. ಅಪರಾಹ್ನ ಆದ್ಮೇಲೆ ಸಾಯಂಕಾಲ, ಅದು 3:36 6 ಗಂಟೆ ತನಕ. ಇದು 6 ಗಂಟೆಗೆ ಅಂತ ಇಟ್ಕೊಂಡು ನಾವು ಸರಿಯಾಗಿ ನೋಡ್ಬೇಕು ಅಂದ್ರೆ ಈ ಸಂಕ್ರಮಣಗಳು ಇದರಲ್ಲಿ ಸೂರ್ಯೋದಯ ಎಷ್ಟೊತ್ತಿಗಿದೆ ನೋಡ್ಬೇಕು. ಅಲ್ಲಿಂದ ಲೆಕ್ಕ ಹಾಕೊಂಡ್ಬರುವಂತದ್ದು 5 ಭಾಗಗಳು. ಈಗ ಧನುಸ್ ಸಂಕ್ರಮಣ ಮಂಗಳವಾರ, ಸಿದ್ಧಾಂತ 2:26 ಹಾಕಿದೆ. ವಾಕ್ಯ ಬೆಳಗ್ಗೆ 10:28. ಒಂದ್ಸಲಿ ಹಿಂದೆ ಒಂದ್ಸಲಿ ಮುಂದೆ ಬರುತ್ತೆ. ಸಾಮಾನ್ಯ ವಾಕ್ಯ ಆಮೇಲೆ ಬರುವಂತದ್ದು. ಸಂಕ್ರಮಣ ದೇವಾಲಯದಲ್ಲಿ ಧನುರ್ಮಾಸ ಪೂಜಾರಂಭ 2:26. ಉದಯத்து பண்ணிருக்காங்க கோயில்ல பண்ணாலும் கூட 16 ಅದೇ ಪಂಟದಾನಕ್ಕೂ ಎಪ್ಪಡಿ ನಕ್ಕ ಧನುಸ್ ಸಂಕ್ರಮಣ ಇಲ್ಲದೆ ಬೆಳಗ್ಗೆ ಏನ್ ಮಾಡ್ತೀರಿ? ದೇವಾಲಯದಲ್ಲಿ ಅಂತ ಪಂಚಾಂಗದಲ್ಲಿ ಹಾಕಿರೋದೇನು ಅಂದ್ರೆ ಸಾಯಂಕಾಲಕ್ಕೆ ಮಾಡ್ಬೋದು. ಬೆಳಗ್ಗೆ ಒಂದು ಆರಾಧನೆ, ಸಾಯಂಕಾಲ ಒಂದು ಆರಾಧನೆ, 2. ಸೊ ದೇವಾಲಯಗಳಲ್ಲಿ ಪೂಜೆ ಅಂತಂದ್ರೆ ಸಾಯಂಕಾಲದ ಆರಾಧನೆ ಧನುರ್ಮಾಸ ಪೂಜೆ. ಧನುರ್ಮಾಸ ಪೂಜೆ ವಿಶೇಷ ಏನು ಅಂತಂದ್ರೆ ಸಾಯಂಕಾಲ ಅವತ್ತು ಪೊಂಗಲ್ ಮಾಡಿ ಸಾಯಂಕಾಲ ಭಗವಂತನಿಗೆ ಆರಾಧನೆ ಮಾಡಿ ಬೆಳಗ್ಗೆ ನಿಂತೆ. ಆಕ್ಚುಲಿ ಪ್ರತಿದಿನಾನು ಅಷ್ಟೇ ಬೆಳಗ್ಗೆ ಸಂಜೆ 2 ಹೊತ್ತು ಮಾಡ್ಬೇಕು. ದೇವಾಲಯಗಳಲ್ಲಿ ಬೆಳಗ್ಗೆ ಸಂಜೆ 2 ಹೊತ್ತು ಆರಾಧನೆ ನಡೆದ್ರೆ ಆ ವಿಗ್ರಹದಲ್ಲಿ ಅವನ ಸಾನ್ನಿಧ್ಯ ಇರುತ್ತೆ, ಇರೋಲ್ಲ. ನಾವು ಏನಾದ್ರು ಮಾಡೋದಾದ್ರೆ ಅವತ್ತಿನ ದಿವಸ ಮಧ್ಯಾಹ್ನ 2:20 ಮೇಲೆ ತರ್ಪಣ ಬಿಟ್ಬಿಟ್ಟು ಆಮೇಲೆ ಆರಾಧನೆ ಮಾಡ್ಬೇಕು. ಅಲ್ಲಿ ತನಕ ಇಲ್ದಿದ್ರೆ ಇನ್ನೊಂದ್ಸಲಿ ಸ್ನಾನ ಮಾಡ್ಬೇಕು. ಈಗ ಆಕ್ಚುಲಿ ಅರ್ಚಕರು ಸರಿಯಾಗಿ ನಿಯಮವಾಗಿ ಮಾಡಿದ್ರೆ ಸಾಯಂಕಾಲ ಒಂದ್ಸಲಿ ಸ್ನಾನ ಮಾಡ್ಬೇಕಂತ ಆರಾಧನೆ ಮೊದಲು ಭಗವಂತನಿಗೆ ನಡೆಸಬೇಕಾದ್ರೆ. ಇವಾಗ ಏನು ಅಂತಂದ್ರೆ ನಾವು ಮಾರನೇ ದಿವಸ ಶುರು ಮಾಡಿದ್ರೆ 17ನೇ ತಾರೀಕು ಮಾಡಿದ್ರೆ ಇನ್ ಮುಂದಿದ್ದೆಲ್ಲ ಸ್ಟ್ಯಾಂಡರ್ಡ್, ಅಲ್ಲೇನು ಚೇಂಜಸ್ ಇಲ್ಲ. ಯಾವ್ದು ಕರವೈ, ಕೂಡಾರ, ಶೀತಂಶಿರಕಾಲೆ, ಭೋಗಿ ಹಬ್ಬ, ದಟ್ ವಿಲ್ ನಾಟ್ ಚೇಂಜ್. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ 17ನೇ ತಾರೀಕು ಬೆಳಗ್ಗೆ ನಾವು ಹೋಗ್ಬೇಕಂದ್ರೆ 2 ಪಾಶರಗಳನ್ನು ಒಂದೇ ದಿವಸ ಇರ್ಬೇಕು. ಅದು 2 ಪಂಡ್ಕೊಂಡಾಲೆ ಮುಂತಕ್ಕೆ 2 ಸೆಟ್ ಆದ್ಮೇಲೆ ಕರೆಕ್ಟ್. ಇಲ್ದಿದ್ರೆ ದೇವಸ್ಥಾನದಲ್ಲಿ ಒಂದ್ ದಿವಸ, ನೀವು ಒಂದ್ ದಿವಸ ಕೂಡಾರ ಮನೆಯಲ್ಲಿ ಮಾಡಿ ಅಲ್ಲೊಂದ್ಸಲಿ ಮಾಡಿ ಸರಿ ಅಲ್ಲ. ಭೋಗಿ ಹಬ್ಬ ಅದು 5 ಬರುವಂತದ್ದು. ಅವತ್ತಿನ ದಿವಸ ನಡೆಸ್ಬೇಕಾದ 17th ಒಳ್ಳೆ ಕೋಯಿಲ್ಲ 16ನೇ ತಾರೀಕು ಸಾಯಂಕಾಲ. ಮಿಸ್ಟೇಕ್ ಅದ 16th 17th 16th ಸಂಕ್ರಮಣ 18th ಎಲ್ಲಿ 18th ಫಾರ್ಮ್ ಯೂನಿವರ್ಸಿಟಿ ಈ ಚೆಕಪ್ ನಾ ಕೈಲಿ எழுதின்றேன்னு மிஸ்டேக் பண்ணேன். சாமானியமா பண்றது யூனிவர்சிட்டி செக் பண்றேன் நான். பட் ஆயிந்தால் இட் இஸ் எ மிஸ்டேக். 17th ஆகணும். ಧನುರ್ಮಾಸ ಪೂಜಾ ಪೂಜಾರಂಭ ಅದೇ 17th ಇದನ್ನ ನಾನು ನೆಕ್ಸ್ಟ್ ಐ ಗಾಟ್ ದಿಸ್ ಕ್ಲಾರಿಫೈಡ್. ಇದು ನಾನು ಆಕ್ಚುಲಿ ನಿನ್ನೆ ಸಂಪತ್ ಕೃಷ್ಣ ಜೋಯಿಸರ್ಗೆ ಫೋನ್ ಮಾಡಿಸಿದ್ದೆ. ಅವಾಗ ಯಾರು ಪಂಚಾಂಗ ಪண்றாரோ அவளுக்கு அருணுக்கு நல்லா தெரியும். அவன் துணையிலே பண்ணிவிட்டு அவளை பில்டிங் ஸ்பெஷலா செப்பரேட்டா
பண்றா நெய் நெய் செல்லம் நிறைய சேர்க்கிறாவா. நாம் நமக்கு என்ன ஓட்டமோ அது மாத்திரம் பண்ணப்பட்டாங்க. அதுக்குள்ள எப்படி ಇದೆன்னு சொன்னாச்சு. 2 ಪಾಶಲಿಂಗೆ ಬರೇ ನಾಳು சொல்லுங்க. ಮನೆಯಲ್ಲಿ ಮಾಡಿದ್ದಕ್ಕೆ ದೇವಸ್ಥಾನದ ಒಂದೊಂದು ದಿವಸ, ನಮ್ಗೊಂದು ದಿವಸ, ಅವ್ರಿಗೊಂದು ಭೋಗಿ ಹಬ್ಬ, ನಮ್ಗೊಂದು ಭೋಗಿ ಹಬ್ಬ ಅಂತ ಆಗುತ್ತೆ. ಸೊ ಆರಂಭದಲ್ಲಿ ಇದು ಏನು ಕನ್ಫ್ಯೂಷನ್ನೇ ಬರೋಲ್ಲ. ಬೆಳಗ್ಗೆ ಆಗ್ಬಿಟ್ರೆ ಬೆಳಗ್ಗೆ 7 ಗಂಟೆಗೋ ಅಥವಾ 8 ಗಂಟೆಗೋ 10 ಗಂಟೆಗೋ ಆಗಿದೆ 10 ಗಂಟೆಗೆ ನೀವು ಆರಾಧನೆ ಮಾಡಿ ಅವತ್ತೇ ಮಾರ್ಗಳಿ ತಿಂಗಳು ಮತಿಗಿರೆಯಿಂದ ನಾಡ ಮೊದಲನೇ ಪಾಠ. ದೇವಾಲಯ ದೇವ ಮನೆಗಳಲ್ಲಿ 2 ಒಟ್ಟಿಗೆ ಆಗಿದೆ. ಯಾವಾಗ ಇದು ಮಧ್ಯಾಹ್ನ ಸಾಯಂಕಾಲಕ್ಕೆ ಬರುತ್ತೋ ಆವಾಗ ದೇವಾಲಯದಲ್ಲಿ ಆರಾಧನೆ ಬೆಳಗ್ಗೆ ಸಂಜೆ 2 ಹೊತ್ತು ಉಂಟು. ಸೊ ನಾವು ಮಾತ್ರ ಮನೆಯಲ್ಲಿ ಮಾಡ್ಬೇಕಾದ್ರೆ ಮಾಡ್ಬೇಕು. ಈಗ ಈ ಇರದ್ದು ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ ಅಂತ ಹೇಳಿದ್ನಲ್ಲ. ಸೊ ಅದರಿಂದ ಈ ಸಲ ಅವ್ರಿಗೆ ಇದು ಸಜೆಷನ್ ಕೊಟ್ಟಿದ್ದು ಹಾಕಿದ್ದೆ. ನಾ ಹೇಳ್ದೆ ಸುಮ್ನೆ ಅಪರಾಹ್ನ ಮಧ್ಯಾಹ್ನ ಅಂದ್ಬಿಟ್ರೆ ಎಷ್ಟೊತ್ತಿಗೆ ಏನು ಅನ್ನೋದನ್ನ ಅವ್ರಿಗೆ ಮಾಡಿಸಿದ್ರು. ಈ ಸಲ ಸೇರಿಸಿದಾರು 2:26 ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 2:26ಕ್ಕೆ ಸಂಕ್ರಮಣದ ತರ್ಪಣ ಬಿಡಬೇಕು. ಯಾವುದು? ಹೌದು, ಅಪರಾಹ್ನ. ಇಲ್ಲಿ ನೋಡಿದ್ವಲ್ಲ, ಈಗ ಮಧ್ಯಾಹ್ನ ಅಂತಂದ್ರೆ 1:12 ಒಳಗಡೆ ಅದು ಮಧ್ಯಾಹ್ನ. ಇದು 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ ಎಷ್ಟೇ ಆ ರೀತಿನಲ್ಲಿ ಆಗೋದು. ಇನ್ನೊಂದೇನು ಅಂದ್ರೆ ಈ ಸಂಕ್ರಮಣದ ವ್ಯಾಪ್ತಿನಲ್ಲಿ ಅದಕ್ಕಿನ್ನೆಲ್ಲ ಒಂದು ಇದಿತ್ತು. ಇನ್ಯಾವಾಗ ಹೇಳ್ತೀನಿ. ಅರ್ಧ ಗಂಟೆನೋ 3/4 ಗಂಟೆನೋ ಮೊದಲು ಆಮೇಲೆ ಅಂತ 2 ಕಡೆನೂ ಬರುತ್ತೆ. ಈಗ ವಿಷುವತ್ ಅಂತ ಬರುತ್ತಲ್ಲ, ವಿಷ್ಣು ಪದ ಪುಣ್ಯಕಾಲ, ವಿಷುವತ್ ಸಂಕ್ರಮಣ. ಅದೆರಡನ್ನು ಈ ಶ್ರೀನಿವಾಸ ದೇಶಕಾಚಾರ್ಯರು ಹಾಕಿದ್ದಾರೆ. ವಿಷುವತ್ ಪುಣ್ಯಕಾಲಗಳು, ವಿಷ್ಣು ಪದ ಪುಣ್ಯಕಾಲ. ಅವೆರಡರಲ್ಲಿ ಇದಕ್ಕೆ ಮೊದಲಿಂದು, ಅದಕ್ಕೆ ಆಮೇಲೆ. ಈಗ ದಕ್ಷಿಣಾಯನ ಉತ್ತರಾಯಣದಲ್ಲಿ ಬರ್ಬೇಕಾದ್ರೆ ತರ್ಪಣವನ್ನ ಮೊದಲೇ ಕೊಡ್ಬೇಕು. ಇದರಲ್ಲಿ ಅದಾದ್ಮೇಲೆ ಕೊಡ್ಬೇಕು ಅಂತ ಇದೆಲ್ಲ ಇದೆ. ಒಂದ್ ಸ್ವಲ್ಪ ಇದರಲ್ಲಿ ನೋಡಿದ್ರೆ ಸಿಗುತ್ತೆ. ಶುಭೋದಯದಲ್ಲೂ ಅದನ್ನೇ ಹಾಕಿದೆ ಅನ್ಸುತ್ತೆ. ಸಂಕ್ರಮಣಗಳ ಬಗ್ಗೆ ತಿಳಿಸ್ಬೇಕು. ಸೊ ಆ ಟೈಮ್, ಸೊ ಅದಕ್ಕೆ ನಮಗೆ ಹೆಚ್ಚಿಗೆ ಇದಾಗೋದು ಬೇಡ. 2:26ಕ್ಕೆ ಮುಗಿಯೋದು ಎಷ್ಟೊತ್ತು? 3:12. ಸೊ 3:12 ಆದ್ಮೇಲೆ ಮಾಡೋದ, ಅದು ಸಾಯಂಕಾಲ ಗೊತ್ತಾಗುತ್ತೆ. ಈ ತರದಲ್ಲಿ ನೋಡಿ ಆಚರಣೆ ಮಾಡಬೇಕು. ಸೊ ಧನುರ್ಮಾಸ ಪೂಜಾರಂಭ ಮನೆಗಳಲ್ಲಿ ದಿನವಳಕ್ಕೆ ಶುರು ಮಾಡಿ 2 ಪಾಶಗಳು ಒಂದೇ ದಿವಸ. ಇಷ್ಟು ಪಂಚಾಂಗದ ಬಗ್ಗೆ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಮೃತಾತ್ ಸಂಭವಃ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೋಗಿ ವಿಷ್ಣುವಂ ಕೋಶೋಸಿ ಮೇಧಯಾ ವಿಹಿತಃ ಶ್ರುತಂ ಮೇ ಗೋಪಾಯಾಂ ಅಗ್ನಿನಾ ದೇವೇನ ಪೃತನ ಜಯಾಮಿ ಗಾಯತ್ರೇಣ ಛಂದಸಾ ತ್ರಿವೃತಃ ಸ್ತೋಮೇನ ರಥಂತರೇಣ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭ್ರಾತೃಂ ಯಾನಧರಾನ್ ಪಾದಯಾಮ್ಯವೈನಾನ್ ಬಾಧೆ ಪ್ರತ್ಯೇನಾನ್ನುದೇಸ್ಮಿನ್ ಚಯೇಸ್ಮಿನ್ ಭೂಮಿ ಲೋಕೆ ಯೋಸ್ಮಾನ್ ವೇಷ್ಟೀಯಂಚ ವಯಂ ವಿಷ್ಣೋ ಕ್ರಮೇಣಾತ್ಯೇನಾನ್ ಕ್ರಮಾಮೀಂದ್ರೇಣ ದೇವೇನ ಪೃತನ ಜಯಾಮಿ ತ್ರೈಷ್ಟುಭೇನ ಛಂದಸಾ ಪಂಚದಶೇನ ಸ್ತೋಮೇನ ಬೃಹತಾ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಸಹಜಾನ್ ವಿಶ್ವೇಭಿರ್ದೇವೇಭಿಃ ಪೃತನ ಜಯಾಮಿ ಜಾಗತೇನ ಛಂದಸಾ ಸಪ್ತದಶೇನ ಸ್ತೋಮೇನ ವಾಮದೇವ್ಯೇನ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪರಜಾನಿಂದ್ರೇಣ ಸಯುಜೋ
ವಯಗಂ ಸಾ ಸಖ್ಯಮಾಕೃತಂ ಯತಃ ಅಗ್ನಿನಾ ದೇವೇನ ಪೃತನಾಜಯಾಮಿ ಗಾಯತ್ರೇಣ ಛಂದಸಾ ಸ್ತೋಮೇನ ರತಂತರೇಣ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭಾತೃವ್ಯಾನ್ನಧರಾನ್ ಪಾದಯಾಮ್ಯವೈನಾನ್ ಬಾಧೆ प्रत्येनान्नुदेस्मिन् क्षयेऽस्मिन् भूमिलोके योऽस्मान् वेत्ति यं च अयं विश्वो विष्णो क्रमेणात्येन रामामीन्द्रेण देवेन कृतनाजयामि त्रैष्टुभेन छन्दसा पञ्चदशेन स्तोमेन पृथता साम्ना वषट्कारेण वज्रेण सहजान् विश्वेभिर्देवेभिर्हृदनाजयामि जागतेन छन्दसा सप्तदशेन स्तोमेन वामदेवेन साम्ना वषट्कारेण वज्रेण परजायेन्द्रेण सयुजो वयगं सा सस्यामकृतन्यतः अग्निना देवेन पृतनाजयामि गायत्रेण छन्दसा सोमेन रथन्तरेण साम्ना वषट्कारेण वज्रेण पूर्वजान् भ्रातृव्यानधरान् पादयाम्यवैनान् बाधे प्रत्येनान्नुदेस्मिन् क्षयेऽस्मिन् भूमिलोके योऽस्मान् वेष्टि यं च वयं विष्णो क्रमेणात्येनान् रामामीन्द्रेण देवेन कृतनाजयामि त्रैष्टुभेन छन्दसा पञ्चदशेन स्तोमेन बृहता साम्ना वषट्कारेण वज्रेण सहजान् विश्वेभिर्देवेभिः कृतनाजयामि जागतेन छन्दसा सप्तदशेन स्तोमेन वामदेव्येन साम्ना वषट्कारेण वज्रेण परजायेन्द्रेण सयुजो वयगं सा सस्यामकृतन्यतः ಜ್ಯೋತಿಷ್ಯದಲ್ಲಿ ಇದೆರಡು, ಒಂದು ವಾಕ್ಯ, ಇನ್ನೊಂದು ಸಿದ್ಧಾಂತ. ಆ ಜ್ಯೋತಿಷದ ಆರಂಭದಲ್ಲಿ ಅನೇಕ ಬಾರಿ ಹೇಳಿದ್ದೇನೆ. ಕರ್ನಾಟಕದಲ್ಲಿ ಚಾಂದ್ರಮಾನ ಗ್ರಾಹ್ಯ, ದ್ರವಿಡ ದೇಶದಲ್ಲಿ ಸೌರಮಾನ ಗ್ರಾಹ್ಯ, ಉತ್ತರದಲ್ಲಿ ಬಾಸ್ಪತ್ಯಮಾನ ಗ್ರಾಹ್ಯವು. ಗ್ರಾಹ್ಯ ಅಂದ್ರೆ ಇಟ್ ಇಸ್ ವ್ಯಾಲಿಡ್ ಅಂತ ಇದೆ. ಪಂಚಾಂಗದಲ್ಲಿ ಇದೆ, ಸಿದ್ಧಾಂತ ಇದೆಲ್ಲ. ಉತ್ತರ ದೇಶத்துக்கு போனா அங்கே பஞ்சாங்கத்தை ஃபாலோ பண்ணும். ಬಾರಹಸ್ಪತ್ಯ ಪಂಚಾಂಗ ಬೃಹಸ್ಪತಿ ಪ್ರಧಾನವಾಗಿ ಇಟ್ಕೊಂಡು ಅದು ಮಾಡುವಂತದ್ದು. ಈಗ ನಾನು ಹೇಳಪ್ಪ ಏನ್ ಬಂದೆ ಅಂದ್ರೆ, ಈ ಮಠದವರೆಲ್ಲ ಇದ್ರಲ್ಲೆಲ್ಲ ಹ್ಯಾಂಡಲ್ ಮಾಡಕ್ ಬರಲ್ಲ. ಹವಬಲ್ ಮಠವೋ, ಆಂಡವನ್ನೋ ಅಥವಾ ಪರ್ಕಾಲ್ ಮಠವೋ, ಈ ಜ್ಯೋತಿಷ್ಯದಲ್ಲಿ ಪಂಚಾಂಗದಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಕನ್ಫ್ಯೂಷನ್ ಮಾಡೋದು ಇಲ್ಲ. ನಮ್ಮ ಮಠದ ಆಚರಣೆ ಆಂಡವನ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು, ಅದು 17ಕ್ಕೆ ಮಾಡ್ಬೇಕು ಇಲ್ಲ 18ಕ್ಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಂತ ಸುಮ್ಮನೆ ಉದಾಹರಣೆ ಕೊಟ್ಟಿಲ್ಲ ಅವರು. ಆತರ ಈ ಜ್ಯೋತಿಷ್ಯಕ್ಕೆ ವಿರುದ್ಧವಾಗಿ ಹೇಳೋದು ತಪ್ಪು. ಅವರೇನೋ ಇವಾಗ ಆಂಡವನ್ ಹೇಳೋದೇನೋ ಶ್ರೀರಂಗ ಇಟ್ಕೊಳ್ತಾರೆ. ಶ್ರೀರಂಗದ ಆಚರಣೆ ವಾಕ್ಯ. ನಾವು ಶ್ರೀರಂಗಕ್ಕೆ ಹೋದ್ರೆ ನಾವು ಚಾಂದಮಾನ ಹೇಳ್ಬಾರ್ದು. ಆಕ್ಚುಲಿ ವಿ ಮಸ್ಟ್ ಫಾಲೋ ದ ಪ್ಲೇಸ್. ಅಲ್ಲಿ ವಾಕ್ಯ ಪಂಚಾಂಗವೇ ಆಗ್ಬೇಕು. ಅದೇ ಇದ್ರಲ್ಲೆಲ್ಲ ಇಟ್ ಈಸ್ ರಾಂಗ್, ಲೀಡಿಂಗ್ ಕನ್ಫ್ಯೂಷನ್ಸ್ ಟು ದಿ ಪೀಪಲ್. ಫಾಲೋ ಮಾಡೋರಿಗೆ ಒಂದೇನಿದೆ ಸ್ಪೆಸಿಫಿಕ್ ಆಗಿ ಅದು ಜ್ಯೋತಿಷ್ಯ ಅಂತಂದಾಗ ಜ್ಯೋತಿಷ್ಯದವರು ಏನ್ ಹೇಳೋದು ಅದನ್ನ ಸುಮ್ಮನೆ ದೇವಸ್ ಇದರಲ್ಲಿ ಮಾಡೋದು ಸರಿ ಅಲ್ಲ. ಒನ್ ಶುಡ್ ನಾಟ್ ಲೀಡ್ ಟು ದಿ ಕನ್ಕ್ಲೂಷನ್ಸ್. ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಜ್ಯೋತಿಷ್ಯದಲ್ಲಿ ಹೇಳ್ಬೇಕಾದ್ರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಸುಮ್ಮನೆ ಅವ್ರ ಮನಸ್ಸಿಗೆ ಬಂದ ಮಾಡಿದ್ರ
ಕರ್ನಾಟಕದಲ್ಲಿ ಚಾಂದ್ರಮಾನ ಗ್ರಾಹ್ಯವು ಅಂತಂದ್ಬಿಟ್ಟು ಫಸ್ಟ್ ಬಿಗಿನಿಂಗ್ ನಲ್ಲಿ ಪಂಚಾಂಗ ಶ್ರವಣದಲ್ಲಿ ನೋಡಿ. ಸೊ ಚಾಂದ್ರಮಾನ ಗ್ರಾಹ್ಯ ಅಂದ್ರೆ ಚಾಂದ್ರಮಾನ ರೀತಿ ನೀವು ಆಚರಿಸಿ. ಒಂದ್ ವೇಳೆ ಶ್ರೀರಂಗದವ್ರು ಇಲ್ಲಿ ಬಂದ್ರೆ ದೇ ಶುಡ್ ನಾಟ್, ಅಯ್ಯೋ ನಮ್ದೇ ವಾಕ್ಯ ಅಂತ ಹೇಳೋದು ತಪ್ಪಾಗತ್ತೆ. ಇಲ್ಲಿ ಕೆಲವರು ನಮ್ದೇ ವಾಕ್ಯ ಫಾಲೋ ಮಾಡೋದು ಅಂತಾರೆ. ಇಟ್ ಈಸ್ ನೀವು ಶ್ರೀರಂಗದಲ್ಲಿ ಇದ್ರು ಮಾಡಿ. ನಿಮ್ಮ ಪೂರ್ವಿಕರು ಶ್ರೀರಂಗದಲ್ಲಿದ್ರು ಆವಾಗ ಅಲ್ಲಿ ಮಾಡ್ತಾ ಇದ್ದೀವಿ ಸರಿ. ಆದ್ರೆ ನೀವು ಕರ್ನಾಟಕದ ಬಂದ ಯು ಶುಡ್ ಫಾಲೋ ದಿಸ್. ಹೀಗೆ ಸೊ ಇವರುಗಳು ಕೊಡುವಂತ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇನ್ನು ಇವಾಗ ನಮಗೆ ಒಂದು ಧರ್ಮದಕ್ಕೆ ಇದು ನಮ್ಮ ಆಚಾರ್ಯರು ಅಂದವನ್ನು ಹೋಬಲ್ ಮಠ ಪರಕಾಲ್ ಮಠ ಅವ್ರು ಹೇಳಿಬಿಟ್ರು, ಅದಕ್ಕಾಗಿ ಅವರ ಆಚರಣೆ ಮಾಡ್ಬೇಕಾ ಇಲ್ಲ ಜ್ಯೋತಿಷ್ಯ ನೋಡ್ಬೇಕಾ? ಇದೇನು ಎಲ್ಲ ಕಡೆನೂ ಚರ್ಚೆ ಬರೋದು. ಸಂಪ್ರದಾಯ ನಮ್ಮಿದ್ರದ್ದು, ನಮ್ಮ ಮನೆಯಲ್ಲಿ ಬಂದಿದ್ದು, ಎಲ್ಲರೂ ಅವರವರದ್ದು ಜಸ್ಟಿಫಿಕೇಶನ್ ಹೇಳ್ತಾರೆ. ಇವೆಲ್ಲ ದೊಡ್ಡ ಚರ್ಚೆಗಳಾಗಿ ದಶ ನಿರ್ಣಯ ಅಂತ ಒಂದು ಪುಸ್ತಕ ಇದೆ, ಗೊತ್ತೇನು? ನನ್ನದು ಇದೆ ಗ್ರಂಥ, ಸಂಸ್ಕೃತದಲ್ಲಿ ತೆಲುಗು ಸ್ಕ್ರಿಪ್ಟ್. 10 ವಿಷಯಗಳಲ್ಲಿ ನಿರ್ಣಯ ಮಾಡಿದ್ದು, ಎಲ್ಲ ಸೇರಿ ಚರ್ಚೆ ಮಾಡಿ ಅದು ವಾಕ್ಯವೋ ಸಂಪ್ರದಾಯವೋ. ಈಗ ಬರೀ ಒಂದು ಉದಾಹರಣೆ ಹಿಂದೆ ಯಾವಾಗಲೂ ಹೇಳಿದ್ದು ಅನ್ಸುತ್ತೆ, ಕೃಷ್ಣ ಜನ್ಮಾಷ್ಟಮಿ ತಗೊಂಡ್ರಿ, ಸ್ಮಾರ್ತರಿಗೊಂದ್ಸಲಿ, ಮಾಧ್ವರಿಗೊಂದ್ಸಲಿ, ನಮ್ಮಲ್ಲಿ ಮೊದಲನೇ ಅಷ್ಟಮಿ, ಎರಡನೇ ಅಷ್ಟಮಿ, ಇದರ ಜೊತೆ ಈಗ ಅದರಲ್ಲೆಲ್ಲ ಏನೇನೆಲ್ಲ ಚರ್ಚೆಗಳು ಅಂತಂದ್ರೆ, ಸೂರ್ಯೋದಯದಲ್ಲಿ ಆ ತಿಥಿ ಇದ್ರೆ ಅವತ್ತಿನ ದಿವಸ ಆಚೆ ಶುಭದಲ್ಲಿ ಇದ್ರಲ್ಲಿ ಬರುವಂತದ್ದು. ಅದು ಕೃಷ್ಣ ಹುಟ್ಟಿದ್ದು ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ. ಆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಆ ಟೈಮ್ಗೆ ಮಾಡೋದು ಅಂದ್ರೆ ಅದು ಅಪರ ಕ್ರಿಯೆಗಳಿಗೆ ನಡೆಸುವಂತದ್ದು. ಈಗ ತಿಥಿಗಳನ್ನು ಮಾಡಿಸ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಉದಾಹರಣೆ ಅನೇಕ ಬಾರಿ ಹೇಳಿದ್ರು. ಈಗ 7 ಗಂಟೆಗೆ ತಿಥಿ ಆಗೋಗುತ್ತೆ ಅಥವಾ 8 ಗಂಟೆಗೆ. ಷಷ್ಠಿ ತಿಥಿ ಬೆಳಗ್ಗೆ 8 ಗಂಟೆಗೆ ಆಗೋಗುತ್ತೆ. ಈ ಷಷ್ಠಿ ತಿಥಿನ ಕುತುಪು ಕಾಲ ಅಂತ 11:30 ನಡೆಸೋದಾದ್ರೆ ಅವಾಗ ಸಪ್ತಮಿ ಬಂದ್ಬಿಟ್ಟಿರುತ್ತೆ. ಈಗ ಶ್ರಾದ್ದ ಮಾಡಿದ್ದ ಅವತ್ತು ಸರಿಯಾಗುತ್ತೋ? ಅವಾಗೇನು ಅಂದ್ರೆ ಹಿಂದಿನ ದಿವಸ ಹೋಗ್ಬೇಕು. ಅದಕ್ಕೆ ಇವಾಗ ಈ ಪಂಚಾಂಗದಲ್ಲಿ ಕನ್ಫ್ಯೂಷನ್ ಬೇಡ ಅಂತ ಅವ್ರ ಶ್ರಾದ್ದದ ದಿನಸೂಚಿ ಅಂತ ಸಪರೇಟ್ ಒಂದು ಕಾಲ್ಕುಲೇಟ್ ಮಾಡಿ ಒಂದು ವಾಕ್ಯ ಇನ್ನೊಂದು ಸಿದ್ಧಾಂತ ಎರಡನ್ನೂ ಕೊಟ್ಟಿದ್ದಾರೆ. ಪಂಚಾಂಗ ಬರಿಬೇಕಾದ್ರೆ ಎಲ್ರಿಗೂ ಅಪ್ಲಿಕಲ್ ಆಗ್ಬೇಕು. ಅದಕ್ಕೆ ಬೋತ್ ಮೆನ್ಷನ್, ವಾಕ್ಯ ಸಿದ್ಧಾಂತ ಎರಡೂ. ಬರೀ ಸಿದ್ಧಾಂತನೇ ಕೊಡ್ಬೋದಿತ್ತಲ್ಲ ಅಂತಂದ್ರೆ ಅದಕ್ಕೆ. ಈಗ ಸೂರ್ಯೋದಯದಲ್ಲಿರುವಂತದ್ದು ಅಷ್ಟಮಿ ತಿಥಿ ನೋಡ್ಬೇಕಾ ಇಲ್ಲ ರಾತ್ರಿ 12 ಗಂಟೆಗೆ ಅಷ್ಟಮಿ ತಿಥಿನ? ತಿಥಿಗೆ ಪ್ರಾಧಾನ್ಯವ ನಕ್ಷತ್ರಕ್ಕೂ? ರೋಹಿಣಿ ನಕ್ಷತ್ರ ಅದು ಪ್ರಧಾನವಾಗ್ಬೇಕು ಅಂತ ಶ್ರೀ ಜಯಂತಿ, ಗೋಕುಲ ಅಷ್ಟಮಿ ಅದಕ್ಕೆ. ಮತ್ತೆ ಬೆಳಗ್ಗೆ ಇಟ್ಟೆಲ್ಲ ಕೆಲವೊಮ್ಮೆ ಇದರಲ್ಲಿ ಮನ್ನಾರು ತೋಳಪ್ಪಾರು ಈ ಚರ್ಚೆಗಳಲ್ಲಿ ಇವರು ಬರೆದ್ರೆ ಸುಮ್ಮನೆ ಹೇಳ್ತಾರೆ ತೋಳಪ್ಪರ್ ಹೇಳೋ ಸರಿ ಅಂತ ಅಂದ್ಬಿಟ್ಟು ಅಂತ. ಅಷ್ಟಮಿ, ಗೋಕುಲ ಅಷ್ಟಮಿ, ರಾಮನವಮಿ, ಅದ್ರ ಜೊತೆಗೆ ನಕ್ಷತ್ರನೂ ಇರ್ಬೇಕು. ಮತ್ತೆ ಇನ್ನೊಂದು ಇರುತ್ತೆ, ಇವಾಗ ನೀವೇನು ಸರಿ ತಿಥಿ ಅದನ್ನ ಮಾಡಿದ್ದು ಅದಕ್ಕೆ ಪುರಾಣದ ಉಲ್ಲೇಖದಲ್ಲಿ ಹೇಳುವಂತದ್ದು ಅಷ್ಟೇ. ಅಷ್ಟಮಿ ನಲ್ದನ್ನ ಅನ್ನದ್ದೇನೋ ಇದಕ್ಕೆಲ್ಲ ಬರ್ತದೆ. ಅದಕ್ಕೆ ಕೃಷ್ಣ ಆ ತಿಥಿನೇ ಆರಿಸ್ಕೊಂಡು ಮಾಡದ, ಅದಕ್ಕೊಂದು ಗೌರವ ಕೊಡ್ಬೇಕು ಅಂತಂದ್ಬಿಟ್ಟು ಅಂತ. ನವಮಿ ದಿವಸನೂ ಏನು ಮಾಡ್ಲಿಲ್ಲ ನವಮಿ ತಿಥಿಗಳಲ್ಲಿ. ಸೊ ಅದಕ್ಕೆ ಶ್ರೀರಾಮನವಮಿ, ಅದು ಕೃಷ್ಣ ಜನ್ಮಾಷ್ಟಮಿ ಅಂದಿದ್ದು. ಆದ್ರೆ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ನಕ್ಷತ್ರಗಳು ಪ್ರಧಾನ, ನಾವು ಜನಗಳು ಮಾಡೋದು, ಇದನ್ನೆಲ್ಲ ಅಪ್ಲಿಕೈ ಮಾಡೋದು. ಹಾಗಾಗಿ ಇದಕ್ಕೆ ಏನೋ ನಕ್ಷತ್ರ ಪ್ರಾಧಾನ್ಯತೆ ಕೊಟ್ಟು ಮಾಡಿದ್ವಿ. ಒಂದೊಂದ್ಸಲಿ 2ನೇ ತಿಥಿ ಮಾಡ್ಬೇಕಾದ್ರೆ, ದ್ವಿತೀಯ, ಖಂಡ, ಅಷ್ಟಮಿ, ಪಂಡ್ರಾಣೆ ಅವ್ರು ಮಾಡ್ಬೇಕಾದ್ರೆ ಅವತ್ತಿನ ದಿವಸ ತಿಥಿನೂ ಇರೋಲ್ಲ, ನಕ್ಷತ್ರನೂ ಇರಲ್ಲ. ಈ ತರದ್ದು ಆಗುತ್ತೆ. ಸೊ ಹೀಗೆ ಒಂದೊಂದಕ್ಕೂ ಬಂದಿರೋದು ಆ ಚರ್ಚೆಗಳು, ಇದೆಲ್ಲ ಬೇರೆ ಬೇರೆ ಬಂದಿದ್ದೆಲ್ಲ ಯಾಕೆ ಅಂತ. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಯೋಗ ಸಿಂಹ ಅಂತ. ಅವನ ಜೊತೆ ಈ ಆಳ್ವಾರ್ ಪ್ರತಿಷ್ಠೆ ಇದರಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಮುದ್ದೇಸ್ಥಾನದಲ್ಲೆಲ್ಲ ಬ್ಯುಸಿ ಆಗಿದ್ದ. ಅವನು ಏನೋ ಇದು ಕನ್ಫ್ಯೂಷನ್. ಇವಾಗ ಡಿಸೆಂಬರ್ 25 ಪ್ರಪಂಚದಲ್ಲಿ ಎಲ್ಲಾ ಕಡೆನಲ್ಲೂ ಕ್ರಿಶ್ಚಿಯಾನಿಟಿ ಇದ್ರದ್ದು ಕ್ರಿಸ್ಮಸ್ ಅವತ್ತೇ ಆಚರಣೆ ಮಾಡುದು. ಮತ್ ನಮ್ದು ಯಾಕೆ ಹಿಂಗೆ? ಯಾವತ್ತೋ ಒಂದ್ ದಿವಸ ಸ್ಮಾರಕರಿಗೆ 1 ತಿಂಗಳು ಮೊದ್ಲೇನೆ, ಆಮೇಲೆ ಇನ್ನೊಂದು. ಇನ್ನು ಈ ಅಮೆರಿಕಾದಲ್ಲಿ ಏನ್ ಮಾಡ್ತಿರ್ಬೇಕಾ ಅವರವರ ಕನ್ವೀನಿಯನ್ಸ್ಗೆ. ಈಗ ಅಷ್ಟಮಿ ಏನೋ ಒಂದು ಭಾನುವಾರನ ಶನಿವಾರನ ಬರುತ್ತೆ ಅಂದ್ರೆ ಅವ್ರಿಗೆ ಒಂದು ಟ್ರಿಪ್ ಹಾಕೊಂಡ್ಬಿಟ್ಟಿರ್ತಾರೆ.
ಅದಕ್ಕೆ ಮಾಡೋದು ಅಂದ್ರೆ 1 ವಾರ ಮೊದ್ಲೇನೆ ಅಥವಾ 15 ದಿವಸ ಮೊದ್ಲೇನೆ ಯಾವತ್ತ ಅವ್ರ ಸೌಕರ್ಯನೋ ಹಾಗೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ತರ ಆಚರಣೆಗಳಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂತ ಸೌಕರ್ಯಕ್ಕೆ ನಾವ್ ಹೆಂಗ್ ತಿರುಗಿಸ್ತೀವಿ ಎಲ್ಲವನ್ನು ಕೂಡ. ಈಗ ಬರ್ತ್ಡೇ ಬಂತು ಮಧ್ಯಾಹ್ನದಲ್ಲಿ, ಮಿಡ್ಲ್ ಆಫ್ ದಿ ವೀಕ್, ಬುಧವಾರನೋ ಇದ್ರಲ್ಲ ಯಾವ್ದ್ರಲ್ಲ, ಇವ್ರಿಗೆ ವೀಕೆಂಡ್ ಆದ್ರೆ ಎಲ್ಲರನ್ನು ಕರಿಬಹುದು, ರಜಾ ಇರುತ್ತೆ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೆಚ್ಚಿಸ್ಬಿಟ್ಟು ಮಾಡ್ತೀವಿ ನಾವು. ಹೋಗಿ ಇದು ಪರ್ಮಿಷನ್ ಯಾವತ್ತೋ ಇದನ್ನ ನಿಮ್ ಭಾನುವಾರ ತಿರುಗಿಸ್ಕೊಳ್ಳಿ ಅಂತ ಯಾವ ಶಾಸ್ತ್ರದಲ್ಲಿದೆ? either prepone or postpone according to our convenience. It is meaningless. ಖಂಡಿತನೂ ಇಲ್ಲ. ಇದ್ರದನ್ನ ಎಷ್ಟು ಮಟ್ಟಿಗೆ ಮಾಡ್ಕೊಂಡು ಈಗ ಮದುವೆ ಅದ್ರದ್ದು ಅಷ್ಟೇ, ಮಾಮ ಪ್ರಿಫರಬಲಿ ಭಾನುವಾರ ದಿವಸ ಕೊಟ್ಬಿಡಿ, ಎಲ್ರು ಬರೋದು ಮುಖ್ಯನಾ? ಇಲ್ಲ ನಿಮ್ಮ ಮಕ್ಕಳು ಇವರು ಚೆನ್ನಾಗಿರ್ಬೇಕಾದ್ರೆ ಅದು ಪ್ರಧಾನವಾಗ್ಬೇಕು ಮುಹೂರ್ತ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವು ಭಗವದ್ಗೀತೆಯಲ್ಲಿ ಯಾವುದು ಪ್ರಮಾಣ ಆಗ್ಬೇಕು? ಶಾಸ್ತ್ರ ಪ್ರಮಾಣ. ಸೊ ಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಸಿದ್ರೆ ದಟ್ ಈಸ್ ವ್ಯಾಲ್ಯೂ. ಇಲ್ಲದಿದ್ರೆ ನಮ್ಮ ಖುಷಿಗೆ ನಾವು ಮಾಡ್ಕೊಂಡಂಗೆ ಆಗುತ್ತೆ. ಎಲ್ಲ ಆಚರಣೆಗಳಲ್ಲೂ ಅಷ್ಟೇ ಪ್ರಧಾನ ಯಾವುದು ಅಂದ್ರೆ ಶಾಸ್ತ್ರ ತಗೋಬೇಕು. ನಾವು ಅದನ್ನ ಬಿಟ್ಟು ನಮ್ಮ ಸೌಕರ್ಯ ಯಾವುದೋ ಅವತ್ತು ದಿವಸ ಮಾಡುವಂತ ಪೌರೋಹಿತ್ಯ ನಡೆಸೋರು ಅವರುಗಳು ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಎಲ್ಲಿ ತಂಗ ಮಾಡ್ಬೇಕು? ಇದಗಳಲ್ಲೇ ಬರೋದು ಚರ್ಚೆ. ಹಿಂಗೇನೋ ಹೇಳಿ ಹಿಂಗ್ ಹೇಳಿದ್ರೆ ಹಂಗೆ ನಡ್ಸೋಣ, ನಂಗೆ ಕೊಡೋ ಸಂಭಾವನೆ ಕೊಟ್ಬಿಡಿ. ಇಲ್ಲ ಹೊರ ದೇಶದಿಂದ ಬರ್ತಾರೆ, ದುಡ್ಡು ಜಾಸ್ತಿ ಸಿಗುತ್ತೆ, ಏನೇನ್ ಬೇಕಾದ್ರೂ ಮಾಡೋದು. ಎಲ್ಲ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಸೋದ್ಮೇಲೆ ಅನುಭವಿಸ್ತಾರೆ. ಹೀಗೆ ಇಲ್ಲ. ಅದರಿಂದ ಪ್ರಧಾನ ಯಾವುದು ಅಂದ್ರೆ ಶಾಸ್ತ್ರ ಪ್ರಮಾಣ ಆಗ್ಬೇಕು. ಸೊ ಇವಾಗ ಸಂಕ್ರಮಣದ್ದು ಅಷ್ಟೇ, ಜ್ಯೋತಿಷ್ಯದ ಪ್ರಕಾರ ಯಾವ ಕೊಟ್ಟಿದೆ ಆ ರೀತಿನಲ್ಲಿ ನಡೆಸ್ಬೇಕು. ಏನ್ ಕಟ್ಟುಪೋದಿಕ್ಕಾಗಿಲ್ಲ, ಕಂಡೆ 26 ಸಾಡಾದೆ, ಅದಕ್ಕೆ ನಾನು 11 ಗಂಟೆಗೆ ಮಾಡ್ಬಿಡ್ತೀನಿ ಕುತುಕಲ್ಲ ತಾನೆ ಅಂತಂದ್ರೆ ಸಂಕ್ರಮಣ ಆಯ್ತಾ? ನೀವು ಅಮಾವಾಸ್ಯೆ ದಿವಸ ನಡೆಸಿ ನೋಡಿ, ಇದು ಡಿಫ್ರೆನ್ಸ್ ಇದೆ. ಅಮಾವಾಸ್ಯೆ ನಿತ್ಯ ಕರ್ಮ, ಪ್ರತಿ ತಿಂಗಳು ಅಮಾವಾಸ್ಯೆ ಚೇಂಜ್ ಆಗೋದು. ಸಂಕ್ರಮಣ ಒಂದೊಂದು ಸಲಿನೂ ಚೇಂಜ್ ಆಗುತ್ತೆ. ಸೂರ್ಯ ಯಾವಾಗ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದು ಸಂಕ್ರಮಣ. ಆ ಸಂಕ್ರಮಣ ಆಗದೇನೆ ನೀವು ಬೆಳಗ್ಗೆ ಮಾಡಿದ್ರೆ ಅದು ಸಂಕ್ರಮಣದ ವ್ಯಾಲ್ಯೂ ಬರುತ್ತೋ? ಸಂಕ್ರಮಣವನ್ನ ಆ ಟೈಮ್ನಲ್ಲಿ ಎನಿಸ್ಬೇಕು. ಬೆಳಗ್ಗೆ ತಕ್ಷಣ ಮಾಡಕ್ಕಾಗಲ್ಲ. ಅಮಾವಾಸ್ಯೆ ಬೇಕಾದ್ರೆ ನಿಮ್ಗೇನೋ ಕೆಲಸ ಇದೆ, ಬೆಳಗ್ಗೆ ಬೇಗನೆ ಮಾಡಿ ಹೋಗಿ ಆಗ್ಬೋದು. ಈ ತರದಲ್ಲಿ ಆಚರಣೆಗಳು ಇದೆಲ್ಲ. ಸೊ ಅದರಿಂದ ಯಾವುದಕ್ಕೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ತೀರಿ ಅನ್ನೋದ್ರ ಮೇಲೆ ಈ ಆಚರಣೆ ಡಿವಿಯೇಷನ್ಸ್ ಇದೆಲ್ಲ ಬಂದಿರೋದು ಅಂತ ಹೇಳ್ತಾರೆ. ತಪ್ಪೇನಿಲ್ಲ, ಎಲ್ರದ್ದು ಸರಿ. ಮೊದಲನೇ ಅಷ್ಟಮಿನೂ ಸರಿ, 2ನೇ ಅಷ್ಟಮಿನೂ ಸರಿ, ಅವ್ರು ಸ್ಮಾರ್ಥ ಮಾಡಿದ್ದು ಅದು ಸರಿ. ಹೇಗೆ ಸರಿ ಅಂದ್ರೆ ಅವರವರು ನೋಡೋ ದೃಷ್ಟಿನ ಹೋಗುತ್ತೆ. ತಿಥಿ ಕೊಡ್ತಿರೋ ಪ್ರಾಧಾನ್ಯತೆ ನಕ್ಷತ್ರಕ್ಕ, ಇಲ್ಲ ಬೆಳಗ್ಗೆ ಸೂರ್ಯೋದಯಕ್ಕ, ಇಲ್ಲ ರಾತ್ರಿ 12 ಗಂಟೆಗೆ ಆ ಟೈಮ್ನಲ್ಲೇ ಆಗಿರ್ಬೇಕಾ? ಹಾಗಾಗಿ ಇವೇ ಎಲ್ಲ ಚರ್ಚೆಗಳಾಗಿರೋದು. ದಶ ನಿರ್ಣಯನಲ್ಲಿ ನರಸಿಂಹ ಜಯಂತಿ ನಿರ್ಣಯ, ರಾಮನವಮಿ ನಿರ್ಣಯ, ಏಕಾದಶಿ ನಿರ್ಣಯ, ಅಷ್ಟಮಿ ನಿರ್ಣಯ, ಇವೆಲ್ಲ ಬೇರೆ ಬೇರೆ. ಅದಕ್ಕೆ ಯಾರು ಯಾವ ಸ್ಮೃತಿಗಳಲ್ಲಿ ಏನೇನ್ ಕೊಟ್ಟಿದ್ದಾರೆ ಅದೆಲ್ಲ ಕೊಟ್ಟು ಮಾಡ್ತಾರೆ. ಅದರಲ್ಲಿ ಅವ್ರ ಪ್ರಕಾರ ಇದು, ಇವ್ರ ಪ್ರಕಾರ ಇದು ಅಂತ ಅಮೆಂಡ್ಮೆಂಟ್ಸು ಸ್ಮೃತಿಗಳಿಗೆ ಬಂದಿರೋದು ಅಂತ ಅಂದ್ರೆ ಇದೆ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಸಲ ರಿಪೇರಿ ಆಯ್ತದೋ, ಹೊಸದಾಗಿ ತಿದ್ದುಪಡಿಗಳನ್ನು ತಂದಿದ್ದು. ಹಾಗೆ ಸ್ಮೃತಿಕಾರರು ಆಯಾಯ ಕಾಲಕ್ಕೆ ಮಾಡಿಟ್ರು. ಮುಂದಿನವರು ಬಂದಾಗ ಅದರಲ್ಲಿ ಏನೇನು ಇಂಪ್ಲಿಕೇಶನ್ ಸಿಕ್ತು ಅದನ್ನು ಪರ್ಫೆಕ್ಟ್ ಮಾಡಿದ್ದಾರೆ. ಈಗ ಎಲ್ಲ ಹಳೇದಾಯ್ತು, ನಾವು ಹೊಸದಾಗಿ ಒಂದು ಬರೆಯೋಣ ಅಂತ ಈ ಧರ್ಮ ಸಿಂಧು ಇದೆಯಲ್ಲ, ಅದೇ ಎಡಬಟ್ಟು. ಅದನ್ನ ಇಟ್ಕೊಂಡು ಎಲ್ರು ಹೇಳುವಂತದ್ದು ಒಪ್ಪ ಹೋದ್ರೆ ಧರ್ಮ ಸಿಂಧು ಇಸ್ ಎ ವೆರಿ ರೀಸೆಂಟ್ ಒನ್, ಇಟ್ಸ್ ನಾಟ್. ನಮ್ಗಾದ್ರೆ ಮುಂದೆ ಹಿಂದೆ ಈಗ ಆಪಸ್ತಂಭ ಸೂತ್ರ, ಮನುಸ್ಮೃತಿ, ಮನುರವದ ತದ್ಭೇಷಜಂ ಅಂತಿದೆ. ಮನುವಿನ ಇದರದಕ್ಕೆ ಮಾರ್ಪಾಡು ತಂದಿದ್ದಾರೆ. ಅದಕ್ಕೇನೆ ಇವ್ರು ಹೇಳೋದೇನು ಅಂದ್ರೆ ವರದಾಶ್ರಮದಲ್ಲೇ ಧರ್ಮಶಾಸ್ತ್ರಗಳನ್ನು ಓದಿ ಯಾತಕ್ಕೆ ಅನ್ನೋದನ್ನ ಹೇಳಿದ್ರು. ಇದಕ್ಕೊಂದು ಉದಾಹರಣೆನೂ ಹಿಂದೆ ಒಂದ್ಸಲ ಹೇಳಿದ್ ನೆನಪು ನನಗೆ. ಹುಟ್ಟಿದ ಮಗು ತಾಯಿ ಇಬ್ಬರಿಗೂ ಕೂಡ ಕೇಶವಪನ ಹುಟ್ಟದ ಆದ್ಮೇಲೆ ಮಾಡ್ಬೇಕು ಅಂತ. ಹುಟ್ಟಿದ ತಕ್ಷಣ
ಹುಟ್ಟಿದ ತಕ್ಷಣ ಮಾಡ್ಬೇಕು ಅನ್ನೋ ಮಾತು ಅಲ್ಲಿದೆ ಅಂತ. ಅದನ್ನ ಆಮೇಲೆ ಚೇಂಜ್ ಮಾಡಿದ್ರು. ಇಟ್ ಇಸ್ ಸೋ ಟೆಂಡರ್. ಆವಾಗ ತಲೆ ಕೂದಲಿರುತ್ತೆ ಮಕ್ಕಳಿಗೆ, ಹುಟ್ಟಿದಾಗ ಗರ್ಭದಲ್ಲಿ ಇದ್ದಾಗಲೇ ಕೂದಲು ಬೆಳೆದಿರುತ್ತೆ. ಅವಾಗ ಮಾಡೋದಲ್ಲ, ತಲೆ ಕೂದಲಿನ ಅವಾಗ ತೆಗೆಯೋದಲ್ಲ, ಚೌಲದಲ್ಲಿ ಅಷ್ಟೇ. ಸೊ ಜಾತಕರ್ಮ ನಡೆಸ್ಬೇಕಾದ್ರೆ ಆ ಸಂಸ್ಕಾರದಲ್ಲಿ ಇರ್ತದೆ. ತಲೆ ಕೂದಲು ತೆಗಿಬೇಕು ತಾಯಿಗಾಗ್ಲಿ ಅಥವಾ ಮಗುಗಾಗ್ಲಿ ಅನ್ನೋದು ಸರಿ ಅಲ್ಲ ಅನ್ನೋದನ್ನ ಆಮೇಲಿನ ಮಹರ್ಷಿಗಳು ಇವರುಗಳು ನೋಡಿ ಅದನ್ನ ಚೇಂಜ್ ಮಾಡಿ ಇದನ್ನ ಗಮನಿಸ್ಬೇಕಾಗುತ್ತೆ. ಹೀಗೆ ಧರ್ಮಶಾಸ್ತ್ರಗಳನ್ನ ಓದಿ ಅದರದ್ದು ಅಪ್ಲಿಕೇಶನ್ ಇಲ್ಲಿ ಅದನ್ನ ನೋಡಿ ಆಚರಣೆನ ತರಬೇಕು. ಬರೀ ನಮ್ಮ ಕನ್ವೀನಿಯನ್ಸ್ ಒಂದನ್ನು ನೋಡೋದನ್ನು, ಶಾಸ್ತ್ರಕ್ಕೆ ಪ್ರಾಧಾನ್ಯತೆ ಕೊಡೋದಾದ್ರೆ ಅದರಂತೆ ನಡೆಸಬೇಕು. ಇಲ್ಲ ನೀವು ಬರೀ ಜನರು ಬರಬೇಕು, ಹೆಚ್ಚಿಗೆ ಜನ, ಅವ್ರು ಎಲ್ರಿಗೂ ಆಗೋದಿಲ್ಲ. ಇನ್ನು ಎಂತೆಂತ ಉದಾಹರಣೆಗಳು ಗೊತ್ತಾ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಗಳು ಹೇಳಿದಂತೆ, ಅಯ್ಯೋ ನನಗಾಗೋದಿಲ್ಲ ಅವತ್ತು ಟೈಮು ಅಂತ. ಮಗಳು ಒಬ್ಬಳ ಕನ್ವೀನಿಯನ್ಸ್ ಅವಳಿಗಾಗಲ್ಲ ಅಂತ ಅದು ಒಳ್ಳೆ ಉತ್ತಮವಾದಂತಹ ಮುಹೂರ್ತ ಬಿಟ್ರು. ಏನ್ ರೀಸನ್ ಅಂದ್ರೆ ಅವ್ರಿಗೆ ಬರೋಕ್ಕಾಗಲ್ಲ, ಅವತ್ತೇನೋ ಕೆಲಸ ಐತೆ ಅಂತ ಅವ್ರಿಗೆ. ನಮಗೆ ನಮ್ಮ ಆಚರಣೆಯಲ್ಲಿ ಆಗ್ಬೇಕಾದ್ರೆ, ಈಗ ಯಾವುದೋ ಫ್ರೆಂಡ್ ಮನೆಯಲ್ಲಿ ಬರ್ತದೆ, ಅದಕ್ಕೆ ಹೋಗ್ಬೇಕು. ಅದಕ್ಕಾಗಿ ಇದು ಮೇನು ಇವರಿಗೆ ಆತ್ಮದ ಉದ್ಧಾರಕ್ಕೆ ಆ ಮನೆಗೆ ಕ್ಷೇಮ ಕರ್ಬೋದು. ಇಲ್ಲ ನಾನು ಅನ್ನಕ್ಕೆ ಹೋಗೋಣ ಅಥವಾ ಅನ್ನಕ್ಕೆ ಮಾಡಲ್ಲ, ಹೀಗೆ ಡಿಸೈಡ್ ಮಾಡಿ ಮಾಡುವಂಥದ್ದು. ಈ ತರದ್ದಾಗಬಾರ್ದು. ಪ್ರಧಾನವಾಗಿ ಯಾರೋ ಕರ್ತ ಯಜಮಾನ ಅವ್ರು ನಡೆಸೋದು, ಅವರಿದ್ರೆ ಸರಿ. ಇನ್ಯಾರೋ ಬರೋಕ್ಕಾಗಲ್ಲ, ಅವ್ರೇನೋ ಮಾಡೋಕ್ಕಾಗಲ್ಲ, ಅದಕ್ಕೆ ಪೋಸ್ಟ್ಪೋನ್ ಮಾಡ್ಬಾರ್ದು. ಸೊ ಮೆಜಾರಿಟಿ ಏನ್ ಮಾಡ್ತಾರೆ, ತುಂಬಾ ಜನ ಬರಬೇಕು, ಅದು ಜನಗಳು ಬರಬಾರ್ದು ಅಂತ ಏನು ಹೇಳಿಲ್ಲ ಶಾಸ್ತ್ರದಲ್ಲಿ. ನೀವು ನಡೆಸುವಂಥದ್ದು ಶಾಸ್ತ್ರೋಕ್ತವಾಗಿ ನಡೆದ್ರೆ ಸಂವತ್ಸರಮೇತದ್ ಕರ್ಮ ಫಲಂ, ಒಂದು ಒಳ್ಳೆ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನಡೆಸಿದ್ರೆ 1 ಸಂವತ್ಸರ ಕಾಲ ಅದರ ಪುಣ್ಯ ಫಲ ಪೂರ್ಣವಾಗಿರುತ್ತೆ ಅಂತ. ಮಾಸೌ ಅಲ್ಲಿ ಅರಣ್ಯದಲ್ಲಿ ಬರ್ಬೇಕಾದ್ರೆ ಹೀಗೆ. ಸೊ ಏನಂದ್ರೆ ಜ್ಯೋತಿಷ್ಯಕ್ಕೆ ಪ್ರಾಧಾನ್ಯತೆ ಇರ್ಬೇಕೆ ಹೊರತು, ಹಾಗೇನೆ ಈ ಮುಹೂರ್ತ ಅದನ್ನು ಸಾಧಿಸೋದು ಬಹಳ ಬಹಳ ಮುಖ್ಯ. ಆ ಟೈಮ್ನಲ್ಲೇನೆ ಮಾಡಿ. ಆ ಮುಹೂರ್ತದ ವ್ಯಾಪ್ತಿ ಎಷ್ಟಿದೆ ನೋಡಿ, ಅದರ ಮಧ್ಯ ಕಾಲದಲ್ಲಿ, ಮೊದಲು ಅಲ್ಲ ಆಮೇಲೂ ಅಲ್ಲ, ಇಲ್ಲ ಇದು ಹಾಗೆ ಹೋಗುತ್ತೆ ಆಮೇಲೆ ಮಾಡೋದು. ತುಂಬಾ ಜನ ನಾನು ಅನೇಕ ಇದ್ರಲ್ಲಿ ನೋಡಿದೆ. ಹೀಗೆ ಯಾವ್ದೋ ಬಂಧುಗಳು ಇದ್ರಲ್ಲಿ ಹೋದಾಗ ಏನಾರು ಮಾಡಿಸ್ತಾ ಇದ್ರು. ನಾವು ಹೋಗಿದ್ ನಿಧಾನಕ್ಕೆ, ಏನ್ ವಿಸಿಟ್ ಅಷ್ಟೇ ತಾನೆ ಅಂತ. 9:30 ಏನೋ ಮುಹೂರ್ತ ಇದೆ. ನಾನು ಹೋದಾಗ 12:15 ಆಗಿದೆ. ಅವಾಗ ಬ್ರಹ್ಮೋಪದೇಶ ಮಾಡ್ತಾ ಇದ್ದಾರೆ. ಏನು ಬೆಳಗ್ಗೆ ಮುಹೂರ್ತ ಕೊಟ್ಟಿತ್ತಲ್ಲ ಅಂತ. ಮುಹೂರ್ತ ಯಾಕೆ ಹೇಳಿದೆ ಅಂದ್ರೆ ನಿಮ್ ಸೌಕರ್ಯಕ್ಕೆ ಯಾವಾಗಲೂ ಮಾಡೋದಾದ್ರೆ. ನಾವು ಹೋದ್ಮೇಲೆ ಓದ್ಯಾರೋ ಅಂದ್ರೆ ಮುತ್ತಗದ ಎಲೆ ಅದ್ರದ್ದು ದಂಡ ಸಿಗ್ಲಿಲ್ಲ, ಅಲ್ಲಿ ಕಡ್ಡಿ ಕೊಟ್ಬಿಟ್ಟಿದೀನಿ. ಯಾವ್ದೋ ಕಡ್ಡಿ ಕೊಟ್ಬಿಡಿ, ಏನೋ ಒಂದಕ್ಕೆ ಅದೇನೋ ಒಂದು ಇಟ್ಕೋಬೇಕು. ಪಲಾಶ ದಂಡ ಗ್ರಹಣ ಅಂತ ಅಲ್ಲಿದೆ. ಅದಕ್ಕೆ ಅರಳಿ ಕಡ್ಡಿ ತಂದ್ಬಿಟ್ಟು ಎಲೆಗಳ ಜೊತೆಗೆ ಅದನ್ನ ಕೊಟ್ರಾಗುತ್ತೋ. ಪಲಾಶಕ್ಕೆ ಇರೋ ಪ್ರಾಶಸ್ತ್ಯ ಏನು, ಅದನ್ನ ಇಟ್ಕೊಂಡಾಗ ಏನ್ ಇವನಿಗೆ ಬರುತ್ತೆ, ಅದು ಅದ್ರಲ್ಲಿ ಬರುತ್ತೋ. ಆಚರಣೆನಲ್ಲಿ ಅವ್ರು ನಡೆಸಿದ್ರು ಅಂತ. ಆ ಪಂಚಪಾಲಿಕೆಗಳಿಗೆ ಇಟ್ಕೊಂಡಾಗ ಅರಳಿ ಎರೆ ಇಡ್ಬೇಕಾದ್ರಲ್ಲಿ ನಿಂತಿದೆ, ಮಾವಿನ ಎಲೆ ಇಟ್ಬಿಡೋದು, ಇಲ್ಲ ವಿಳ್ಯದೆಲೆ ಇಟ್ಬಿಡೋದು. ಏನೆಲ್ಲ ಅಧ್ವಾನಗಳು ಮಾಡ್ತಾರೆ ಗೊತ್ತಾ. ಒಂದು ದೇವತೆಯನ್ನ ಕರಿಬೇಕಾದ್ರೆ ಏನು ಅಸಡ್ಡೆಯಿಂದ ಮಾಡಿದ್ರಾಗುತ್ತಾ, ಅದಕ್ಕೆ ಸರಿಯಾದ ಫಲಗಳು ಕೂಡ ಬರುವಂತ. ನೀವು ಇಫ್ ಯು ಆರ್ ಸೀರಿಯಸ್ ಅಬೌಟ್ ದಿ ಸ್ಕ್ರಿಪ್ಚರ್ಸ್, ಅದರಲ್ಲಿ ಏನಿದೆಯೋ ಸ್ಪೆಸಿಫಿಕೇಶನ್ ಆ ಥರದಲ್ಲೇ ನಡೆಸ್ಬೇಕು. ಹಾಗೆ ಜ್ಯೋತಿಷ್ಕೂ ಬರೋದು. ಇದೆಲ್ಲ ಯಾಕೆ ಹೇಳೋಕ್ ಬಂದೆ ಅಂದ್ರೆ, ಸ್ವಾಮಿಗಳು ಅವರು ಇವ್ರಿಗೆ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬಾರ್ದು ಆಚರಣೆ. ಸೊ ಅಲ್ಲಿ ಜ್ಯೋತಿಷ್ಯ ಪಂಚಾಂಗ ನಮಗೆ ಪ್ರಧಾನವಾಗಬೇಕು. ನಮಗೆ ಸಂಪ್ರದಾಯಕ್ಕೆ, ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಇವರದು ಸಂಪತ್ ಕೃಷ್ಣ ಜೋಯಿಸೋದು ಅಂತ ಇಲ್ಲ ಹಿಂದೆಯಿಂದ ನೋಡಿ ಇದು ಮಾಡಿದ್ದ. ಒಂಟಿಕೊಪ್ಪಲದನ್ನ ಅವರ ಸ್ಮಾರಕ ಪ್ರಧಾನವಾಗಿ ಮಾಡಿ ಮಾಡ್ತಾರೆ. ಹಾಗಾಗಿ ಅದನ್ನ ಅಷ್ಟು ಗಮನಿಸೋದು ಆಚರಣೆಯನ್ನು. ಜಾತಕ ಗೀತಕ ಬರೆಯೋದಕ್ಕೆ ಅದನ್ನ ತಗೊಂಡು ಕೆಲವು ಮಾಡ್ತಾರೆ. ನಮ್ಮೆಲ್ಲ ಆಚರಣೆಗೆ ಸಂಪತ್ ಕೃಷ್ಣ ಜೋಯಿಸೋ ಪಂಚಾಂಗ ಇಸು.
ಅವರು ಜೋಯಿಸ್ ಅಂತ ಅಂದ್ಬಿಟ್ಟು ಜ್ಯೋತಿಷ್ಯದಿಂದ ಜೋಯಿಸ್ ಅವರು ಸ್ಮಾರಕರಲ್ಲ, ಸಂಪತ್ ಕೃಷ್ಣ ಜೋಯಿಸರು, ಶ್ರೀ ವೈಷ್ಣವರೇನೆ ಅವರು. ಶಾಸ್ತ್ರಿ, ದೀಕ್ಷಿತ, ಈ ಪದಗಳು ಬರ್ಬೇಕಾದ್ರೆ ಇದನ್ನ ಶಾಸ್ತ್ರವನ್ನ ತಿಳಿದವನು ಶಾಸ್ತ್ರಿ, ದೀಕ್ಷಾಬದ್ಧನಾಗಿ ಎಲ್ಲವನ್ನು ಸರಿಯಾಗಿ ನಡೆಯುವವನು ದೀಕ್ಷಿತ. ಈ ತಿಳಿ ಬರದ ಜ್ಯೋತಿಷ್ಯವನ್ನ ತಿಳಿದವನು ಜ್ಯೋತಿಷಿ. ಸೊ ಜ್ಯೋತಿಷ್ಯ ಸಾಮಾನ್ಯವಾಗಿ ಸ್ಮಾರಕರ ಫೀಲ್ಡ್, ಅದಕ್ಕಾಗಿ ಅವರ ಸ್ಮಾರಕರು ಅನ್ನುವಂತಹ ಭಾವನೆ ಇದ್ರೆ ಅದಕ್ಕೆ ಹೇಳಿದ. ಮುಂದುಗೋಣ. ಗ್ರಂಥೋ ವೃತ್ರಾಣ್ಯ ಪ್ರತಿ ಗ್ರಂಥೋ ವೃತ್ರಾಣ್ಯ ಪ್ರತಿ ಗ್ರಂಥೋ ವೃತ್ರಾಣ್ಯ ಪ್ರತಿ ಯತ್ತೆ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಯತ್ತೆ ಅಗ್ನೇ ಹರಸ್ತೆ ನಾಹಗಂ ಹರಸ್ವಿ ಭೂಯಾಸಂ. ಯತ್ತೆ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಯತ್ತೆ ಅಗ್ನೇ ಹರಸ್ತೆ ನಾಹಂ ಹರಸ್ವಿ ಭೂಯಾಸಂ ಯತ್ತೆ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಯತ್ತೆ ಅಗ್ನೇ ಹರಸ್ತೆ ನಾಹಂ ಹರಸ್ವಿ ಭೂಯಾಸಂ. ಬೃಹತಾಸಾಂ ನಾವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಟ್ಚ ಬೃಹತಾಸಾಂ ನಾವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಟ್ಚ ಬೃಹತಾಸಾಂ ನಾವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಟ್ಚ. ಯೇ ದೇವಾ ಯಜ್ಞಹನೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ ಯೇ ದೇವಾ ಯಜ್ಞಹನೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ ಯೇ ದೇವಾ ಯಜ್ಞಹನೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ. ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ. ಆಗನ್ಮ ಮಿತ್ರಾವರುಣ ವರೆಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ ಆಗನ್ಮ ಮಿತ್ರಾವರುಣಾವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ಆಗನ್ಮ ಮಿತ್ರಾವರುಣಾವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಾಃ ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ಯೇ ದೇವಾ ಯಜ್ಞಹನೋ ಯಜ್ಞಮುಷೋऽन्तರಿಕ್ಷೇ ಧ್ಯಾಸತೆ ಯೇ ದೇವಾ ಯಜ್ಞಹನೋ ಯಜ್ಞಮುಷೋऽन्तರಿಕ್ಷೇ ಧ್ಯಾಸತೆ ಯೇ ದೇವಾ ಯಜ್ಞಹನೋ ಯಜ್ಞಮುಷೋऽन्तರಿಕ್ಷೇ ಧ್ಯಾಸತೆ. ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ ವಾಯುರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯವಾ ಪೃಥಿವೀ ವಿಯಂತಿ ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯವಾ ಪೃಥಿವೀ ವಿಯಂತಿ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯವಾ
द्या वा पृथिवी वियन्ति गृहैश्च सर्वैः प्रजयान्वग्रे सुवोरुहाणास्तरता प्रजगंसि गृहैश्च सर्वैः प्रजयान्वग्रे सुवोरुहाणास्तरता प्रजगंसि गृहैश्च सर्वैः प्रजयान्वग्रे सुवोरुहाणास्तरता प्रजगंसि ये देवा यज्ञहनो यज्ञमुषो दिव्यध्यासते ये देवा यज्ञहनो यज्ञमुषो दिव्यध्यासते ये देवा यज्ञहनो यज्ञमुषो दिव्यध्यासते सूर्यो मातेभ्यो रक्षतु गच्छेम सुकृतो वयम् सूर्यो मादेभ्यो रक्षतु गच्छेम सुकृतो वयम् सूर्यो मातेभ्यो रक्षतु गच्छेम सुकृतो वयम् येनेन्द्राय समभरपयागस्युत्तमेन हविषा जातवेदः येनेन्द्राय समभरपयागस्युत्तमेन हविषा जातवेदः येनेन्द्राय समभरपयागस्युत्तमेन हविषा जातवेदः येन अग्ने त्वमुत वर्धये मगं स जाता नागश्रैश्च ओधेहेकेनम् तेनाग्ने त्वमुत वर्धये मगं स जाता नागश्रैश्च आधेहेनम् तेनाग्ने त्वमुत वर्धये मगं स जाता नागश्रैश्च आधेहेनम् यज्ञहनो वै देवा यज्ञमुषः सन्ति त येषु लोकेष्वासत आददान विमथ्नाना यो ददाति यो यजते तस्य यज्ञहनो वै देवा यज्ञमुषः सन्ति येषु लोकेष्वासत आददाना विमथ्नाना यो ददाति यो यजते तस्य यज्ञहनो वै देवा यज्ञमुषः सन्ति येषु लोकेष्वासत आददाना विमथ्नाना यो ददाति यो यजते तस्य ये देवा यज्ञहनः पृथिव्यामध्यासते ये अन्तरिक्षे ये दिवीत्या हेमानेव लोकागस्तीर्त्वा स गृहः स पशुः सुवर्गम् लोकमेत्यपवै सोमेने जानाद्देवताश्च यज्ञश्चक्रामन्त्याग्नेयम् पञ्चकपालमुदवसानीयम् निर्वपेदग्निः सर्वा देवताः पान्तो यज्ञो देवताश्चैव छन्दास्तं छन्दसा व्यर्थयति यत्पञ्चकपालं करोत्यष्टाकपालः कार्यो ओष्टाक्षरा गायत्री गायत्रो अग्निना गायत्री गायत्रो अग्निर्गायत्र छन्दः स्वेनैवैनं छन्दसा समर्थयति पङ्क्त्यो याज्ञानुवाक्ये भवतः पान्तो यज्ञस्तेनैव यज्ञान्नैति ये देवा यज्ञहनः पृथिव्यामध्यासते ये अन्तरिक्षे ये दिवीत्या हेमानेव लोकागस्तीर्त्वा स गृहः स पशुः सुवर्णम् लोकमेत्यपवै सोमेने जानाद्देवताश्च यज्ञश्च क्रामं याज्ञेयम्
पञ्चकपालमुदवसानीयम् निर्वपेदग्निः सर्वा देवतापान्तो यज्ञो देवताश्चैव यज्ञम् च वरुन्धे गायत्रो वा अग्निर्गायत्र छन्दास्तं गायत्र छन्दास्तं छन्दसा गायत्र छन्दास्तं छन्दसा व्यर्थयति यत्पञ्चकपालम् करोत्यष्टाकपाल कार्योऽष्टाक्षरा गायत्री गायत्रोऽग्निर्गायत्र छन्दास्वेनैवैनं छन्दसा समर्थयति पङ्क्त्यौ याज्यानुवाक्ये भवत पान्तो यज्ञस्तेनैव यज्ञान्नैति ये देवा यज्ञः न पृथिव्यामध्यासते ये अन्तरिक्षे ये दिवीत्या हेमानेव लोकादस्तीर्त्वा सर्वः स पशुः सुवर्गम् लोकमेत्यपवै सोमेने जानाद्देवताश्च यज्ञश्च क्रामन्त्याज्ञेयम् पञ्चकपालमुदवसानीयम् निर्वपेदग्निः सर्वा देवतापान्तो यज्ञो देवताश्चैव यज्ञम् चावरुन्धे गायत्रो वा अग्निर्गायत्र छन्दास्तं छन्दसा व्यर्थयति यत्पञ्चकपालम् करोत्यष्टाकपाल कार्योऽष्टाक्षरा गायत्री गायत्रोऽग्निर्गायत्र छन्दास्वेनैवैनं छन्दसा समर्थयति पङ्क्त्यौ याज्यानुवाक्ये भवत पान्तो यज्ञस्तेनैव यज्ञान्नैति सवितर्देवा यज्ञमुषः सर्वा देवतास्त्रिचत्वारिगंशच्च सवितर्देवा यज्ञमुषः सर्वा देवतास्त्रिचत्वारिगंशच्च सवितर्देवा यज्ञमुषः सर्वा देवतास्त्रिचत्वारिगंशच्च सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सक्षशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते सक्षशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते सक्षशूष सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते अहं परस्तादहमवस्थादहं ज्योतिषामितमो भवार अहं परस्तादहमवस्थादहं ज्योतिषामितमो भवार अहं परस्तादहमवस्थादहं ज्योतिषामितमो भवार यदन्तरिक्षं तदु मे पिता भूदहगं सूर्यमुभयतो ददर्शाहं भूयासमुत्तमः समानानामासमुद्रादान्तरिक्षात् प्रजापतिरुदधिं च वयातीन्द्रः प्रस्नौतु मरुतो वर्षयन्तोन्नं भय पृथिवीं भिन्धीरं दिव्यं
ನಭಃ ಯದಂತರಿಕ್ಷಂ ತದು ಮೇ ವಿದಾಭೂತಹಗಂ ಸೂರ್ಯಮುಭಯತೋ ತದಶ್ವಾಹಂ ಭೂಯಾಸಮುತ್ತಮಃ ಸಮಾನಾನಾಂ ಸಮುದ್ರಾದಾಂತರಿಕ್ಷಾತ್ ಪ್ರಜಾಪತಿರುದಧಿಂ ಚಾವಯಾತೀಂದ್ರ ಪ್ರಶ್ನೌತು ಮರುರೋ ವರ್ಷಯಂತೋನ್ನಂಬಯ ಪೃಥಿವೀಂ ಭಿಂದೀನಂ ದಿವ್ಯಂ ನಭಃ ಯದಂತರಿಕ್ಷಂ ತದು ಮೇ ಪಿತಾ ಭೂತಹಗಂ ಸೂರ್ಯಮುಭಯತೋ ತದಶ್ವಾಹಂ ಭೂಯಾಸಮುತ್ತಮಃ ಸಮಾನಾನಾಂ ಸಮುದ್ರಾದಾಂತರಿಕ್ಷಾತ್ ಪ್ರಜಾಪತಿರುದಧಿಂ ಚಾವಯಾತೀಂದ್ರ ಪ್ರಶ್ನೌತು ಮರುತೋ ವರ್ಷಯಂತೋನ್ನಂಬಯ ಪೃಥಿವೀಂ ಭಿಂದೀನಂ ದಿವ್ಯಂ ನಭಃ ದಿವ್ಯಂ ನಭಃ ದಿವ್ಯಂ ನಭಃ ದಿವ್ಯಂ ನಭಃ ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾದೃತಿಂ ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾದೃತಿಂ ಉದ್ನೋ ದಿವ್ಯಸ್ಯ ನೋ ದೇಹೀಶಾನೋ ವಿಸೃಜಾದೃತಿಂ ಅಶಭೋ ವಾಯೇತೆ ಯದಾ ದಿವ್ಯ ಏಷ ರುದ್ರೋ ಯದಗ್ನಿರೋಷಧೀಃ ಪ್ರಾಸ್ಯಾಜ್ಞಾವಾದಿತ್ಯಂ ಜುಹೋತಿ ರುದ್ರಾದೇವ ಪಶೂನಂತರ್ದಧಾತ್ಯಥೋ ಓಷಧೀಷ್ವೇವ ಪಶೂನ್ ಪ್ರತಿಷ್ಠಾಪಯತಿ ಕವಿರ್ಯಜ್ಞಸ್ಯ ವಿತನೋತಿ ಪಂಥಾಂ ನಾಕಸ್ಯ ಪೃಷ್ಠೇ ಅಧಿರೋಚನೆ ದಿವಃ ಶಭೋ ವಾಯೇತೆ ಯದಾದಿತ್ಯ ಏಷ ರುದ್ರೋ ಯದಗ್ನಿರೋಷಧೀ ಪ್ರಾಸ್ಯಾಜ್ಞಾವಾದಿತ್ಯಂ ಜುಹೋತಿ ರುದ್ರಾದೇವ ಪಶೂನಂತರ್ದಧಾತ್ಯಥೋ ಓಷಧೀಷ್ವೇವ ಪಶೂನ್ ಪ್ರತಿಷ್ಠಾಪಯತಿ ಕವಿರ್ಯಜ್ಞಸ್ಯ ವಿತನೋತಿ ಪಂಥಾಂ ನಾಕಸ್ಯ ಪೃಷ್ಠೇ ಅಧಿರೋಚನೆ ದಿವಃ ಓಷಭೋ ವಾಯೇತೆ ಯದಾದಿತ್ಯ ಏಷ ರುದ್ರೋ ಯದಗ್ನಿರೋಷಧೀ ಪ್ರಾಸ್ಯಾಜ್ಞಾವಾದಿತ್ಯಂ ಜುಹೋತಿ ರುದ್ರಾದೇವ ಪಶೂನಂತರ್ದಧಾತ್ಯಥೋ ಓಷಧೀಷ್ವೇವ ಪಶೂನ್ ಪ್ರತಿಷ್ಠಾಪಯತಿ ಕವಿರ್ಯಜ್ಞಸ್ಯ ವಿತನೋತಿ ಪಂಥಾಂ ನಾಕಸ್ಯ ಪೃಷ್ಠೇ ಅಧಿರೋಚನೆ ದಿವಃ ಓಷಧೀಷು ಏವ ಪಶೂನ್ ಪ್ರತಿಷ್ಠಾಪಯತಿ. ಇಲ್ಲಿ ಪಶೂನ್ ಅಂದ್ರೆ ಆತ್ಮಗುಣ. ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ. ನಾವು ತಿನ್ನುವಂತ ಅನ್ನ ಕೇವಲಾಘೋ ಭವತಿ ಕೇವಲಾದಿ. ಯಾವಾಗ ಭಗವಂತನಿಗೆ ಸಮರ್ಪಣೆ ಮಾಡಲ್ವೋ ಅದು ಕೇವಲ ಅಘ, ಪಾಪಗಳು ಅಂತ. ಅನ್ನ ಹೀಗೆ ಪಾಪ ಆಗತ್ತೆ ಅಲ್ಲ. ಒಂದೊಂದು ಯಾವಾಗ ಭಗವಂತನಿಗೆ ನಿವೇದನೆ ಆಗಲ್ವೋ ಆ ರೀತಿಯ ಚೇತನರು ನಮ್ಮ ಒಳಗಡೆ ಸೇರ್ತಾರೆ. ಆ ಅನ್ನವ ವೀರ್ಯವಾಗಿ ಸ್ತ್ರೀಯ ಸಂಬಂಧದಿಂದ ಮನುಷ್ಯ ಜನ್ಮ ಸಿಗೋದು ಎಷ್ಟು ದುರ್ಲಭ ಅಂತ. ಸೊ ಅದಕ್ಕಾಗಿ ಸ್ವೀಕರಿಸುವಂತ ಆಹಾರ ಎಷ್ಟು ಹೇಗಿರ್ಬೇಕು ಅಂತ ಎಲ್ಲದಕ್ಕೂ ಆಧಾರ ಇಲ್ಲ. ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನಿರಾಪ, ಅದ್ಯ ಪೃಥ್ವಿ, ಪೃಥಿವ್ಯ ಓಷಧಯ, ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ. ಒಂದು ಚೇತನ ಬರಬೇಕಾದ್ರೆ ಅನ್ನದಿಂದ ಬರುತ್ತಾನೆ. ವೀರ್ಯಂ ಹೀಗೆ ಬರುವಂತಹದ್ದು. ಒಂದು ಕರ್ಮ ಮಾಡಿದಂತಹ ಚೇತನ ಗಿಡವಾಗಿ ಅದರಲ್ಲಿ ಮಳೆಯಾಗಿ ಮಳೆಯಿಂದ ಇದರಲ್ಲಿ ಸೇರಿ ಆ ಯಾವ ಗಿಡಕ್ಕೆ ಹೋಗ್ತಾನೋ ಜಲಕ್ಕೆ ಬಿದ್ರೆ ಜಲಚರಗಳು. ನೋಡಿ ಹೇಗಿದೆ ಎಲ್ಲ ವ್ಯವಸ್ಥೆಗಳು. ಮನುಷ್ಯ ಜನ್ಮ ಸಿಗ್ಬೇಕಾದ್ರೆ ಈ ಬ್ರಹ್ಮಚಾರಿಗಳು ಸನ್ಯಾಸಿಗಳು ತಿರುವಂತ ಅನ್ನದಲ್ಲಿ ಇರುವಂತ ಚೇತನರೆಲ್ಲ ಏನು ಅವ್ರದ್ದು ಹೋಯ್ತಷ್ಟೇ, ವಾಪಸ್ ಹೋಗ್ಬೇಕು ಅಷ್ಟೇನೆ. ಹೋಗ್ಲಿ ಪುರುಷ ಗೃಹಸ್ಥನಾದವನೇನೆ ಪ್ರತಿ ಸಲಿನೂ ಪತ್ನಿ ಜೊತೆ ಸೇರಿದಾಗಲೆಲ್ಲ ಮಕ್ಕಳಾಗ್ತಾರೇನೋ. ಎಷ್ಟು
ಚಾನ್ಸಸ್ ಆಫ್ ಗೆಟಿಂಗ್ ಎ ಹ್ಯೂಮನ್ ಬರ್ತ್ ಅನ್ನೋದು, ಅದಕ್ಕಾಗಿ ಈ ಸಂಸ್ಕಾರಗಳೆಲ್ಲ ಸರಿಯಾಗಬೇಕು. ಆಗ ಅಂತಹ ಚೇತನನ್ನೇ ಕಳಿಸುವಂತ ರುದ್ರಾದ್ ಏವ ಪಶೂನ್ ಅಂತರ್ಧರಾತಿ ಅಥವಾ ಓಷಧೀಷು ಏವ ಪಶೂನ್ ಪ್ರತಿಷ್ಠಾಪಯತಿ. ರುದ್ರ ಪಶೂನಾಮಧಿಪತಿ. ಯಾರ್ಯಾರೋ ಅವನು ಆರೋಪದಲ್ಲೇ ಭಗವಂತನೇ ಇವುಗಳನ್ನೆಲ್ಲ ನಿಯಮಿಸಿ ಇದೆಲ್ಲ ಮಾಡುವಂತದ್ದು. ಒಂದು ಕಡೆ ಅವನು ಕ್ಷಿಪ್ರಪ್ರಸಾದಿ, ಯಾರೋ ಏಕಾದಶ ರುದ್ರರಲ್ಲಿ ಇವನು ಅಂತ. ಪಿನಾಕಿ, ಆಶುತೋಷ ಅಂತ ಹೆಸರು ಇವೆಲ್ಲ. ವೇದದಲ್ಲಿ ಹೇಳ್ತೆ ವಾಯುವಗ್ಶ್ವೇತಮಾನ ಭೇದ, ಗಾಳಿ ಬೀಸ್ದಂಗೆ ನಿಮಗೆ ಕೃಪೆ ಚೆನ್ನಾಗಾಗುತ್ತೆ ವಾಯುವನ್ನು ಉಪಾಸನೆ ಮಾಡಿದ್ರೆ ಅಂತ. ಈಗ ಒಂದೊಂದ್ ಕಡೆ ಒಂದೊಂದು ಇದನ್ನ ಹೇಳುವಂತದ್ದು. ಅಗ್ನಿ, ಅವನ ರೋಲ್ಗಳು ಅಷ್ಟೇ, ಬೇರೆ ಬೇರೆ ಇದನ್ನ ನೋಡ್ತೀವಿ. ಅಗ್ರಂ ನಯತಿ ಇತಿ ಅಗ್ನಿ. ಮೋಕ್ಷ ಸಾಮ್ರಾಜ್ಯಕ್ಕೆ ಸರಿಯಾದ ಪದದಲ್ಲಿ ಅಗ್ನಿ ನಯ ಸುಪದಾರಾಗಿ. ಆಮೇಲೆ ಆ ಸ್ಮೃತಿ ಮಾತು ಏನಿದೆ, ಧನಮಿಚ್ಛೇತ ಹುತಾಶನಂ, ಹಣ ಬೇಕಾದ್ರೆ ಅಗ್ನಿ, ಮುಂದಕ್ಕೆ ಕರ್ಕೊಂಡು ಹೋಗೋಕೆ ಅಗ್ನಿ. ಅಗ್ನಿಂ ಪ್ರಥಮಂ ಯಜೇತೆ ಅಗ್ನಿಮುಖ ಏವ ದೇವತಾ ಪ್ರೀಣಾತಿ ಯತ್ತೆ ಅಗ್ನಿ ತೇಜಸ್ತೇನ ಅಹಂ ತೇಜಸ್ವಿ ಭೂಯಾಸಂ. ಅವನಿಗೆ ಎಷ್ಟೆಷ್ಟು ಕೆಲಸಗಳಾಗಾರೆ ತೇಜಸ್ಸನ್ನ ನೀಡುವಂತಾನೆ, ಹಣವನ್ನ ನೀಡ್ತಾನೆ, ಮುಂದಕ್ಕೆ ಸರಿಯಾದ ಪಥದಲ್ಲಿ ಕರ್ಕೊಂಡು ಹೋಗ್ತಾನೆ. ಸೊ ಅಗ್ನಿಮುಖದಿಂದ ಅಗ್ನಿಗೆ ಅಂತರ್ಯಾಮಿಯಾಗಿ ಭಗವಂತನ್ನೇ ಉಪನಿಷತ್ತು ಹೇಳ್ಬೇಕಾದ್ರೆ ಅಲ್ಲಿ ನೇರವಾಗಿ ಅಗ್ನಿನೇ ಅಲ್ಲ, ಅಗ್ನಿನಯ ಸುಪತಾರಾಗಿ ಈಶಾವಾಸ್ಯ ಉಪನಿಷತ್ನಲ್ಲಿ ಬರುವಂತ ಮಾತಿದು. ಹೀಗೆ ಆಯಾಯ ಸಂದರ್ಭದಲ್ಲಿ ಅದರದ್ದು ವ್ಯಾಖ್ಯಾನಗಳನ್ನು ನೋಡಿದಾಗ ಯಾವ ಯಾವ ರೀತಿಯಲ್ಲಿ ಯಾರಿಗ ಅನ್ವಯವಾಗತ್ತೆ ಅನ್ನೋದೆಲ್ಲ ಹೇಳ್ತಾ ಬರುತ್ತೆ. ಸೊ ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಪರಿಶೇಚನೆ ಇಲ್ಲದೆ ತಿನ್ನಬಾರ್ದು. ಪಂಚಾಹುತಿಗಳು, ಪ್ರಾಣಾಗ್ನಿಹೋತ್ರ, ಅದು ಅಗ್ನಿ ಪ್ರಾಣಾಗ್ನಿಗಳು ಪಂಚ ಪ್ರಾಣದ ರೂಪದಲ್ಲಿ ಭಗವಂತನೇ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಅವನಿಗೆ ಮಾಡುವ ನಿವೇದನೆ ಅದು ಶುದ್ಧವಾಗಿರಬೇಕು. ಮೊದಲು ಭಗವಂತನಿಗೆ ನಿವೇದನವಾಗಿದ್ದನ್ನ ನೀವು ಸ್ವೀಕಾರ ಮಾಡಬೇಕು. ಮೊದಲಿಂದ ಬಾಕ್ಯಯಾಗ, ಇದು ಅನುಯಾಗ, ಊಟ, ಅದು ಭಗವತ್ ಪ್ರಸಾದ, ಅದನ್ನ ಸ್ವೀಕಾರ ಮಾಡಬೇಕು. ಇಲ್ಲದಿದ್ದ ಬರೀ ಪಾಪಗಳೇ ಬರುತ್ತೆ. ಕೇವಲ ಗೋಭವತಿ ಅನ್ನ ಸೂಕ್ತದಲ್ಲಿ ಕೇವಲ ಗೋಭವತಿ ಕೇವಲಾದಿ ಇವೆಲ್ಲ. ಸೊ ಎಲ್ಲದಕ್ಕೂ ಕೂಡ ವೇದದಲ್ಲಿ ಸೋರ್ಸ್ಗಳು ಎಲ್ಲಿ ಹುಡುಕ್ತೇವೆ ಅಂತಂದ್ರೆ ಅದಕ್ಕಾಗಿ ಹೇಳಿದೆ ನನಗೆ. ಪಶೂನ ಇಲ್ಲಿ ಪ್ರತಿಷ್ಠಾಪಯತಿ ಅಂತ ಬಂತು. ಓಷಧೀಶು ಏವ, ಅವುಗಳಲ್ಲೇ ಏವಕಾರ ಇದೆಯಲ್ಲ ಅದರಿಂದ. ಯೇನ ಹವ್ಯಂ ವಹಸಿಯಾಸಿ ದೂತ ಇತಃ ಪ್ರಚೇತ ಅಮೋತಸ್ಸನೀಯಾನ್. ಯೇನ ಹವ್ಯಂ ವಹಸಿಯಾಸಿ ದೂತ ಇತಃ ಪ್ರಚೇತ ಅಮೋತಸ್ಸನೀಯಾನ್. ಯೇನ ಹವ್ಯಂ ವಹಸಿಯಾಸಿ ದೂತ ಇತಃ ಪ್ರಚೇತ ಅಮುತಸ್ಸನೀಯಾನ್. ಯಾಸ್ತೆ ವಿಶ್ವಾ ಸಮಿಧಃ ಸಂತ್ಯಗ್ನೇ ಯಾ ಪೃಥಿವ್ಯಾಂ ಬರ್ಹಿಷಿ ಸೂರ್ಯೇಯಾಃ. ಯಾಸ್ತೆ ವಿಶ್ವಾ ಸಮಿಧಃ ಸಂತ್ಯಗ್ನೇ ಯಾ ಪೃಥಿವ್ಯಾಂ ಬರ್ಹಿಷಿ ಸೂರ್ಯೇಯಾಃ. ಯಾಸ್ತೆ ವಿಶ್ವಾ ಸಮಿಧಃ ಸಂತ್ಯಗ್ನೇ ಯಾ ಪೃಥಿವ್ಯಾಂ ಬರ್ಹಿಷಿ ಸೂರ್ಯೇಯಾಃ. ತಾಸ್ತೆ ಗಚ್ಚನ್ತ್ವಾಹುತಿಂ ಘೃತಸ್ಯ ದೇವಾಯತೆ ಯಜಮಾನಾಯ ಶರ್ಮ. ತಾಸ್ತೆ ಗಚ್ಚನ್ತ್ವಾಹುತಿಂ ಘೃತಸ್ಯ ದೇವಾಯತೆ ಯಜಮಾನಾಯ ಶರ್ಮ. ತಾಸ್ತೆ ಗಚ್ಚನ್ತ್ವಾಹುತಿಂ ಘೃತಸ್ಯ ದೇವಾಯತೆ ಯಜಮಾನಾಯ ಶರ್ಮ. ಆಶಾಸಾನಃ ಸುವೀರ್ಯಗಂ ರಾಯಸ್ಪೋಷಗ್ಗಸ್ವಶ್ವಿಯಂ. ಆಶಾಸಾನಃ ಸುವೀರ್ಯಗಂ ರಾಯಸ್ಪೋಷಗ್ಗಸ್ವಶ್ವಿಯಂ. ಆಶಾಸಾನಃ ಸುವೀರ್ಯಗಂ ರಾಯಸ್ಪೋಷಗ್ಗಸ್ವಶ್ವಿಯಂ. ಬೃಹಸ್ಪತಿನಾ ರಾಯ ಸ್ವಗೃತೋ ಮಹ್ಯಂ ಯಜಮಾನಾಯ ತಿಷ್ಠ
बृहस्पतिना राया स्वगाकृतो वाक्यं यजमानाय तिष्ठ बृहस्पतिना राया स्वगाकृतो वाक्यं यजमानाय तिष्ठ समानानामोषधीष्वेव पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकञ्च सन्त्वानक्यामि पयसा घृतेन सन्त्वानक्यामि पयसा घृतेन सन्त्वानक्यामि पयसा घृतेन ब्रह्मन् प्रचरिष्यामः ब्रह्मन् प्रचरिष्यामः ब्रह्मन् प्रचरिष्यामः होतर्घर्ममभिष्टुहि 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 यमायत्वा मखायत्वा यमायत्वा मखायत्वा यमायत्वा मखायत्वा सूर्यस्य हरसे त्वा सूर्यस्य हरसे त्वा सूर्यस्य हरसे त्वा प्राणाय स्वाहा व्यानाय स्वाहा पानाय स्वाहा प्राणाय स्वाहा ज्ञानाय स्वाहा पानाय स्वाहा प्राणाय स्वाहा ज्ञानाय स्वाहा पानाय स्वाहा चक्षुषे स्वाहा श्रोत्राय स्वाहा चक्षुषे स्वाहा श्रोत्राय स्वाहा चक्षुषे स्वाहा श्रोत्राय स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा ओजसे स्वाहा बलाय स्वाहा ओजसे स्वाहा बलाय स्वाहा ओजसे स्वाहा बलाय स्वाहा ದಕ್ಷನಿಗೂ ಹವಿಸಿದೆ ನೋಡಿ ದಕ್ಷಾಯ ಸ್ವಾಹ ಅವನಿಗೆ ಅಹಂಕಾರ ಬಂತು ಶಿವನನ್ನ ನಿಂದೆ ಮಾಡಿದ ಅದರಿಂದ ಅವನ ತಲೆ ಹೋಯ್ತು ಕಡೆಗೆ ಅವನ ಕಾಲಭೈರವ ಬಂದು ಯಜ್ಞವನ್ನು ಧ್ವಂಸ ಮಾಡಿ ಅವನ ತಲೆ ಇದ್ ಮಾಡಿ ಮೇಕೆ ತಲೆ ಮೇಷ ಅದರದ್ದು ತಂದು ತಲೆಗೆ ಜೋಡಿಸೋದು ಮೇಕೆ ತಲೆ ದಕ್ಷಿಣಿಗೆ ಆಮೇಲೆ ಡಿಪೆಂಡೆನ್ಸ್ ಅವನಿಗೆ ಇದೆಲ್ಲ ರಾಮಾಯಣದಲ್ಲೇ ಬರುತ್ತೆ ಕಥಾನಕ ದಾಕ್ಷಾಯಿಣಿ ಬೇರನ್ನ ಮಮ ಮುಂದಕ್ಕೆ ಅವಳಿಗೆ ನನಗೆ ಅವನ ಅಪ್ಪನ ಹೆಸರಿನಲ್ಲಿ ಹೇಳೋ ಇಂಥ ಶರೀರವೇ ಬೇಡ ಅಂತ ಬಿಟ್ಟರೆ ಅವಳು ಯೋಗದಿಂದ ತನ್ನ ಶರೀರವನ್ನ ದಯಿಸಿದ್ದು ಭಾರತದಲ್ಲಿ ಹರಿದ್ವಾರ ಇದಕ್ಕೆ ಹೋದ್ರಲ್ಲಿ ಎಲ್ಲ ತೋರಿಸ್ತಾರೆ ಅದ ಏನ್ ನಡೆದಿದ್ದ ಸಲ ದಕ್ಷ ಯಜ್ಞ ನಡೆದ ಜಾಗ ಯಾವುದು ಅಂತೆಲ್ಲ ಅದೆಲ್ಲ ನೋಡುವಂತ ಮತ್ತೆ ಇವನಿಗೆ ಹವಿಸ್ಸು ಕೊಡ್ಬೋದಾ ಅಂದ್ರೆ ಹವಿಸ್ಸಿಗೆ ಅರ್ಹತೆ ಅವನು ಪಡೆದಿದ್ದ ಅಷ್ಟೆಲ್ಲ ಇತ್ತು ಆದ್ರೆ ಅವನು ಮಾಡಿದ ಅಹಂಕಾರಕ್ಕೆ ಆ ಒಂದು ಎಪಿಸೋಡ್ ಆಗಿದ್ದಾನೆ ಮುಂದಕ್ಕೆ ಅವಳೇನೆ ಸತಿ ದಕ್ಷಿಣ ಪತ್ನಿ ಪುತ್ರಿ ದಾಕ್ಷಾಯಿಣಿ ಮುಂದಕ್ಕೆ ಸತಿಯಾಗಿ ಇವಳು ಇದಾಗಿ ಬಂದಿದ್ದು ಒಂದೊಂದಕ್ಕೂ ಬರಬೇಕಾದ್ರೆ ಪಾರ್ವತಿ ಹೈಮವತಿ ಪರ್ವತರಾಜನ ಕುಮಾರಿಯಾಗಿ ಅವನನ್ನು ತಪಸ್ ಮಾಡಿ ಆಮೇಲೆ ಮಾಡಿದ್ರು. ಸೊ ನಮಗೆ ವೇದದಲ್ಲಿ ಇದ್ರ ಬರ್ಬೇಕಾದ್ರೆ ಬೇರೆ ಬೇರೆ ಪುರಾಣಗಳ ಉಲ್ಲೇಖದ್ದು ಸೇರುತ್ತೆ. ಈ ಶಿವಂದೇನಿಲ್ಲಿ ಅಂತಂದ್ರೆ ಅವನ ಅಹಂಕಾರದ ನಿರಸನ. ನಮಗೇನ್ ಸಂದೇಶ ಅಂದ್ರೆ ನಿಮಗ್ ಪೊಸಿಷನ್ ಸಿಕ್ತೋ ಇಲ್ಲ ಅಧಿಕಾರವೋ ಅಂತಸ್ತೋ ಸಿಕ್ಕಿದ್ರೆ ತಲೆ ತಿರುಗೋದು ಬೇಡ ಅಂತ. ದಟ್ ಇಸ್ ದ ಮೆಸೇಜ್. ಇಂದ್ರನು ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ, ಇಂದ್ರ ಇಂದ್ರಿಯಂ ದದಾತು. ಹೀಗೆ ಚಂದ್ರ
ನನಗೆ 27 ಜನ ಪತ್ನಿಯರು, ರೋಹಿಣಿಯಲ್ಲಿ ವಿಶೇಷವಾದ ಬಲವು. ಇಷ್ಟೆಲ್ಲ ಇದ್ದು ಬೃಹಸ್ಪತಿ ಪತ್ನಿ ಯಾಕೆ ಬಯಸಕ್ಕೋಬೇಕಾಯ್ತು? ಎಲ್ಲ ಹೇಳೋದೇನು ಅಂದ್ರೆ ದೇವತೆಗಳಿಗೆ ಏನ್ ಬೇರೆ ಅಲ್ಲ, ಎಲ್ಲ ನಮ್ಮಂತೇನೆ ತ್ರಿಗುಣಾತ್ಮಕವಾದದ್ರಲ್ಲೇ ಸೇರಿದವರು, ಅದಕ್ಕೆ ಆಯಾಯ ಅನುಭವಿಸಿದ್ದು. ಆದ್ರೆ ಈ ಸ್ವಸ್ತಿ ವಾಚನ ಇದ್ರಲ್ಲಿ ಬರ್ಬೇಕಾದ್ರೆ ಇಂದ್ರ ಚಂದ್ರ ರೋಹಿಣಿ ಚಂದ್ರಮಸಾವಿವ ಅತಿ ಮಾತ್ರ ಸೌಭಾಗ್ಯದುರಂದರು, ಅವರಿಬ್ಬರ ಪ್ರೇಮ ಅಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಅದನ್ನ ಉಲ್ಲೇಖ ಮಾಡುತ್ತೆ. ಆದ್ರೆ ಅವನ್ ಮಾಡಿದ್ ಸರಿನು? ಅದಕ್ಕೆ ಅವ್ರ ಮಾಮನಾರಿಂದ ಶಾಪ ಕ್ಷಯಿಸ್ಲಿ ಅಂತ ಹೇಳಿ ಇದ್ ಮಾಡಿದ್ದು. ಈ ಶ್ರೀರಂಗದ ಮಹಾತ್ಮೆಯನ್ನ ನೀವು ನೋಡಿದ್ರೆ ಆ ಚಂದ್ರ ಪುಷ್ಕರಣಿ ಅಲ್ಲಿ ಅವನಿಗೆ ಶಾಪ ವಿಮೋಚನೆ ಆಗಿದ್ದು ಅಂತ ಉಲ್ಲೇಖಗಳಲ್ಲಿ ಬರುವಂತದ್ದು. ಈ ರಂಗನಾಥನ ಇದನ್ನ ವಿಗ್ರಹ ಇದೆಯಲ್ಲ, ಅದಕ್ಕೆ ಮೊದಲು ಇದ್ದಿದ್ದಲ್ಲಿ ತೀರ್ಥವಾಸುದೇವ ಅಂತ ನಾವು ಹೋಗಿದ್ವಿ, ಆ ಸನ್ನಿಧಿ ನೋಡ್ಬಂದೆ ಈಗ ಅಂತ ಹೋದಾಗ. ವಿಭೀಷಣ ಮೊದ್ಲೆ ವಿಭೀಷಣ ಪೂಜೆ ಮಾಡೋದಕ್ಕೆ ರಾಮ ತಾನು ಇಟ್ಕೊಂಡಿದ್ದು ಇಕ್ಷ್ವಾಕು ವಂಶಕ್ಕೆ ಬಂದದ್ದನ್ನ ಅವನಿಗೆ ಕೊಟ್ಟ. ಅವನ ಅಲ್ಲಿಂದ ಬರ್ತಾ ಈ ಜಾಗದಲ್ಲಿ ಬಂದಾಗ ನಾನು ಎಲ್ಲೇ ಇರ್ತೀನೋ ನಿನ್ನ ನೋಡ್ತೀನಿ ಅಂತ ಹೇಳಿ ವಡದಿಶೈ ನೋಕ್ಕಿ ಇದ ಆಳ್ವಾರ್ಗಳು ಹೇಳುವಂಥದ್ದು. ದಕ್ಷಿಣ ದಿಕ್ಕನ್ನ ನೋಡ್ತಾ ನಾನು ಇಲ್ಲೇ ಮಲಗಿ ನಿನ್ನನ್ನು ಹರಸ್ತೀನಿ ಅಂತ ಹೇಳಿದಾಗ ವಿಭೀಷಣ ಒಪ್ಕೊಂಡಲ್ಲಿ ಮಾಡಿದ್ದು. ಸೊ ವಿಭೀಷಣ ಪ್ರತಿಷ್ಠಾಪನೆ ರಂಗನಾಥ, ಪ್ರಯರ್ ಟು ರಂಗನಾಥ. ಇದೇನೆ ಈ ಕ್ಷಯರೋಗ ಅದ್ರ ಪರಿಹಾರ ಏನು? ಅದು ವೃದ್ಧಿ ಆಗತ್ತೆ ಮತ್ತೆ ಇದಾಗತ್ತೆ, ಪರಿಹಾರ ಆಗೋದಕ್ಕೆ ಬಂದಿದ್ದಲ್ಲಿ ಚಂದ್ರನಿಗೆ ಆ ಶಾಪದ ಪರಿಹಾರಕ್ಕೆ ಕ್ಷಯರೋಗ ಅವನಿಗೆ ಬಂದಿದ್ದ. ಏನು ಇನ್ನೊಂದು ಯಕ್ಷ, ರಾಜಯಕ್ಷ್ಮ ಅಂತ ರೋಗ. ಅವುಗಳ ಪರಿಹಾರಕ್ಕೆ ಬ್ರಹ್ಮ ಸಜೆಸ್ಟ್ ಮಾಡಿ ಅಲ್ಲಿ ಹೋಗಿ ಅವನು ಸ್ನಾನ ಮಾಡಿ ಆ ತೀರ್ಥವಾಸುದೇವ ಅಂತ ಅವನನ್ನ ಪ್ರಾರ್ಥನೆ ಮಾಡಿ ಅವನು ಅದರಿಂದ ಮುಕ್ತನಾದ ಅಂತ ಬರ್ತದೆ. ಪುರಾಣದ ಉಲ್ಲೇಖಗಳು ವೇದದಲ್ಲಿ ಬರೋದು, ಸ್ಮೃತಿಗಳಲ್ಲಿ ಬರೋದು, ಎಲ್ಲದಕ್ಕೂ ಸಮನ್ವಯ ಮಾಡುವಂತ. ದಕ್ಷಾಯ ಸ್ವಾಹ ಕರತವೇ ಸ್ವಾಹ ಓಜಸೆ. ನಿನ್ನೆ ದಿವಸ ಇನ್ನೊಂದು ನಿನ್ನೆ ವೆಂಕಟೇಶ್ ಇದು ಹೇಳ್ತಾ ಇದ್ದಿದ್ದು ಉಪನ್ಯಾಸದಲ್ಲಿ, ಈ ನಾರಾಯಣ ಭಟ್ಟಾತಿರಿ ಅವನ ಗುರುವಿನ ರೋಗವನ್ನ ತಗೊಂಡ ಯೋಗದಿಂದ. ಇದು ಕೃಷ್ಣೇದಿ ಸಾಯಂಕಾಲ 7 ಮಣಿಲಿ ಉಳ್ಕೊಂಡಿದ್ದೆ, ಇದು ಫೋಟೋ ಚಂದ. ಅದ್ರಲ್ಲಿ ಏನು ಅಂತಂದ್ರೆ ಭಗವಂತ ಇವನಿಗೆ 1030 ಶ್ಲೋಕಗಳು ಏನೋ ನಾರಾಯಣಿಗೆ ಮಾಡಿದ್ದು, ಅವನು ಪ್ರತ್ಯಕ್ಷವಾಗಿ ಎಲ್ಲ ಹೇಳಿ ಮಾಡಿದ್ದು. ಅವನನ್ನ ಅವರು ಯಾರೋ ಜ್ಯೋತಿಷ್ಯದ ಹತ್ರ ಹೋದ್ರಂತೆ, ಅವನು ಕೇಳಿದ್ರೆ ನೀನನ್ನ ಮುಟ್ಟಿ ಶುರು ಮಾಡು ಅಂತ ಹೇಳಿದ್ರಂತೆ. ದೇವಸ್ಥಾನದಲ್ಲಿ ಪ್ರಾಣಿನದೆಲ್ಲ ತೋದೆ ಅಂತ. ಅದಕ್ಕೆ ಅವನೆಲ್ಲ ಹಾಗಲ್ಲ, ಮತ್ಸ್ಯಾವತಾರದಿಂದ ಆರಂಭಿಸಿ ಭಗವಂತನ ವೈಭವನ್ನ ನೀನು ಕೊಂಡಾಡು ಅಂತ ಹೇಳಿದ್ದು ಅಂತ. ಇವನು ಹೇಳಿದ್ದಾಯ್ತು, ಮಾಡಿದ್ದಾಯ್ತು, ಒಂದು ಮಂಡಿ ನೋವು ವಾಸಿ ಆಯ್ತು, ಎಲ್ಲ ಆಯ್ತು. ಆಮೇಲೆ ಆ ಗುರುವಾಯೂರು ಕೃಷ್ಣ ಏನಾರು ಕೇಳ್ಕೊ ಅಂತ ಅಂದ್ಬಿಟ್ಟಂದಾಗ ಇವನ್ನ ನಾರಾಯಣ ಭಟ್ಟಾತಿರಿ ಆರಂಭ ಹೆಂಗ್ ಮಾಡ್ಬೇಕು ಅಂತ ಅದು ಹೇಳಕ್ ಬಂದಿದ್ದಾನೆ. ಆಕ್ಚುಲ್ ಆಗಿ ಆರಂಭ ಹೇಗೆ ಅಂತಂದ್ರೆ, ನೀನು ನಿನ್ನ ತಾಯಿನೋ ತಂದೆನೋ ಇಲ್ಲ ಗುರುಗಳನ್ನೋ ಇವಾಗ ಧ್ಯಾನ ಶ್ಲೋಕಗಳನ್ನ ಹೇಳಿ ಶುರು ಮಾಡ್ಬೇಕು ನಾವು, ಏನೇ ಇದೆ ಮಾಡೋದು ಕೂಡ ಹಾಗೆ ಅಂತ. ಅವನೇನ್ ಮಾಡ್ದ, ಈ ನೋವಿನಿಂದ ತಾನೇ ನಾನು ನೀನ್ ಸಿಕ್ಕಿದ್ದು, ಅದರಿಂದ ನೋವಿಗೆ ನಮಸ್ಕಾರ ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ಮಂಡಿ ನೋವಿತ್ತಲ್ಲ ವಾತ, ಅದಕ್ಕೇನೆ ನಮನ ಅಂತ ಹೇಳ್ತಾನೆ ಅಂತ. ಅದಕ್ಕೆ ಒಂದೊಂದು ಬಂದಿದ್ದು. ಆಮೇಲೆ ಮುಂದಕ್ಕೆ ಏನು ಅಂದ್ರೆ, ಈ ನಾರಾಯಣೀಯಮ್ಮ ಯಾರು ಹೇಳ್ತಾರೋ ಅವರುಗಳು ಇದು ಹೇಳ್ಬೇಕಾದ್ರೆ ನೀನೇ ಅಲ್ಲಿ ಹೋಗಿದ್ದು ಬರ್ಬೇಕು. ಈಗ ರಾಮಾಯಣ ಓದಿದ್ರೆ ಹನುಮಂತ ಬರ್ತಾನೆ, ಆದ್ರೆ ನಾರಾಯಣೀಯಮ್ಮ ಹೇಳಿದ್ರೆ ಸಾಕ್ಷಾತ್ ಗುರುವಾಯೂರ್ ಕೃಷ್ಣನೇ ಬರ್ತಾನೆ ಅಂತ. ಅದ್ರ ಹಿರಿಮೆಯನ್ನ ಬಹಳ ಎಲ್ಲ ಒಂದು 3 ಅವತಾರಗಳು ಈ ಕೃಷ್ಣ ಜನಿಸಿದ್ದು. ಅದಕ್ಕೆ ಮೊದಲು ಪೃಷ್ಣಿ ಸುತಪ ಅವರಿಬ್ಬರ ಪೃಷ್ಣಿ ಗರ್ಭನಾಗಿ ಬಂದು, ಪೃಷ್ಣಿ ಗರ್ಭನಾಗಿ ಬರ್ಬೇಕಾದ್ರೆ ಭಗವಂತ ನಾನೇ ಆ ಮೂರ್ತಿಯನ್ನ ಮಾಡ್ತೀನಿ. ಆ ಮೂರ್ತಿ ಎಲ್ಲಿದು ಅಂದ್ರೆ ವೈಕುಂಠದಲ್ಲಿ ಇದ್ದಂಥದ್ದು. ಅದು ಯಾವುದೋ ರಸಾತಳದ ಶಿಲೆ ಇದು ಅಂತ, ಅದರಲ್ಲಿ ಅವ ಮಾಡಿಬಿಟ್ಟು ಬ್ರಹ್ಮನ ಕೊಟ್ಟನಂತೆ. ಬ್ರಹ್ಮ ಅದನ್ನ ಪೂಜೆ ಮಾಡ್ತಾ ಇದ್ದ.
ಆಮೇಲೆ ಈ ಸುತಪ ಇವರುಗಳು ಅವನನ್ನ ಪ್ರಾರ್ಥನೆ ಮಾಡಿದಾಗ ಈ ವಿಗ್ರಹವನ್ನು ಪೂಜೆ ಮಾಡಿ ಅಂತ ಹೇಳಿದಂತೆ. ಸೊ ಸುತಪ ಪೃಶ್ನಿ ಜೊತೆಗೆ ಪೃಶ್ನಿ ಗರ್ಭನಾಗಿ ತಾನು ಹುಟ್ಟಿದಾಗ ಅವನು ಪೂಜೆ ಮಾಡಿದ್ದ. ಭಗವಂತ ತನ್ನ ವಿಗ್ರಹವನ್ನು ತಾನೇ ಪೂಜೆ ಮಾಡಿದ್ದ. ಇದೆ ಪೃಶ್ನಿ ಗರ್ಭ ಅವಳು ಬಯಸಿದ್ದು ನಿಂತರ ಮಗನೇ ಬೇಕು 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 ಅಂತ 3 ಸರಿ ಕೇಳಿದ್ದು. ನಂತರ ನನಗೆ ಎಲ್ಲಿ ತರ್ಲಿ ನಾನು ಅಂತ ಹೇಳಿ, ನಾನೇ ನಿನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿ ಫಸ್ಟ್ ಜನ್ಮ ಪೃಶ್ನಿ ಗರ್ಭ, ಪೃಶ್ನಿ ಸುತಪಾಗೆ. ಎರಡನೇದು ಕಶ್ಯಪ ಆದಿತ್ಯರು ವಾಮನನಾಗಿ ಬಂದಾಗ ಆ ವಾಮನನು ಕೂಡ ಆ ವಿಗ್ರಹವನ್ನು ಪೂಜೆ ಮಾಡದ ಅಂತ ಇವ್ರು ಹೇಳೋದು ಕುರುಬಾಯಿರೋದಕ್ಕೆ. ಮುಂದಕ್ಕೆ ಕೃಷ್ಣನಾಗಿ ಜನಿಸಿದಾಗ ಅವ್ರು 3 ಜನನು ಮತ್ತೆ ಇದ್ ಮಾಡಿದ್ರು. ಕೃಷ್ಣ ಉದ್ದವನಿಗೆ ಹೇಳದಂತೆ, ನಾನು ಆರಾಧನೆ ಮಾಡ್ತಾ ಇದ್ದಿದ್ದು ಪೂರ್ತಿ ತಗೋ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಂತ. ಇವನು ಉದ್ದವ ಹೋಗೋದಕ್ಕೆ ಸಮುದ್ರದಲ್ಲಿ ಮುಳುಗೋಯ್ತು ದ್ವಾರಕ್ಕೆ. ಸೊ ಆ ನೀರಿನಲ್ಲಿ ಅದು ಸೇರ್ಬಿಟ್ಟಿತ್ತು. ಅವಾಗ ಇವರೆಲ್ಲ ಪ್ರಾರ್ಥನೆ ಮಾಡೋದಂತೆ. ಗುರು ವಾಯು ಇವರಿಬ್ರು ಅವರು ಹೋಗಿ ನೀರಿನಲ್ಲಿ ವರುಣನನ್ನು ಪ್ರಾರ್ಥನೆ ಮಾಡಿ ವಿಗ್ರಹ ತಗೊಂಡು ಅಲ್ಲಿಂದ ಬರ್ಬೇಕಾದ್ರೆ ಶಿವ ಪಾರ್ವತಿ ಇಬ್ರು ಈ ಜಾಗದಲ್ಲಿ ಇದ್ದಂತೆ, ಗುರುವ ಇರೋ ಜಾಗದಲ್ಲಿ. ಅಲ್ಲಿ ಹೇಳೋದಂತೆ ಸ್ವಾಗತಂ ಅಂತ ಹೇಳ್ಬಿಟ್ಟು ನೀನ್ ಇಲ್ಲಿ ಪ್ರತಿಷ್ಠೆ ಮಾಡೋದಂತೆ. ಅದಕ್ಕೆ ಸರಿಯಾಗಿ ಭಗವಂತ ಹೇಳದಂತೆ, ನನಗೆ ಈ ಜಾಗ ಬಹಳ ಪ್ರಶಸ್ತವಾಗಿದೆ, ನಾನು ಇಲ್ಲೇ ಇರ್ತೀನಿ, ನನ್ನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ಅಂತ ಗುರುವಾಯುವಿಗೆ. ಅವ್ರು ಮಾಡಿದ ಕೆಲಸ ನೀರೊಳಗಡೆ ಮುಳುಗಿ ತಂದಿದ್ದಕ್ಕೆ ಅವ್ರಿಗೂ ಒಂದು ಹೆಸರಿರ್ಲಿ ಅಂತ ಗುರು ವಾಯು ಊರು ಸೇರಿ ಗುರುವಾಯೂರ್ ಅಂತ ಹೇಳಿ ನಿಮ್ಮ ಹೆಸರನ್ನು ನಾನು ಸೇರಿಸ್ಕೊಳ್ತೀನಿ ಅಂತ ಗುರುವಾಯೂರ್ ಅಪ್ಪನ್ ಅಂತ ಬಂತು ಅಂತ. ಇದೆಲ್ಲ ಕ್ಷೇತ್ರ ಮಹಾತ್ಮೆ ಇವುಗಳನ್ನ ಹೇಳ್ಬೇಕಾಗಿದೆ. ಭಗವಂತಂದು ಆಗಿನ ಕಾಲಕ್ಕೆ ಏನೋ ಅದನ್ನ ನಡೆಸಿರ್ತಾನೆ. ಪೃಶ್ನಿ ಗರ್ಭನಾಗಿ ಬಂದಾಗ ಭಗವಂತ ಅವನ್ ಏನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಭಗವಂತ ಸಕಲ ಕಲ್ಯಾಣ ಗುಣ ಪರಿಪೂರ್ಣ. ನಿಮಗೇನೋ ಉಲ್ಲೇಖದಲ್ಲಿ ಅವನೇನೋ ಮಾಡ್ದ, ಇವಾಗ ವಾಮನ ತ್ರಿವಿಕ್ರಮನಾದ, ಆ ತರದ ಕತೆ ಇಲ್ಲದೆ ಇರ್ಬೋದು. ಬಟ್ ಪೃಶ್ನಿ ಗರ್ಭನಾಗಿ ಅವನ್ ಜನಿಸಿದ್ದು ಉಂಟು. ಜನಿಸಿ ಅವರುಗಳ ಬಯಕೆಯನ್ನು ಪೂರೈಸಿದ. ಅದರಲ್ಲಿ ಬರುವಂತದ್ದು 3 ಅವತಾರಗಳು ಅಂತ ಇದೆಲ್ಲ ಇದರಲ್ಲಿ ಬರುತ್ತೆ. ಭಾಗವತದ ದಶಮ ಸ್ಕಂದ 3ನೇ ಅಧ್ಯಾಯದಲ್ಲಿ ಕೃಷ್ಣನ ಜನ್ಮದಲ್ಲಿ ಅವನೇ ಹೇಳ್ತಾನೆ, ನೀವೇನೇ ಹಿಂದೆ 2 ಸಲಿನೂ ಬಂದಿದ್ದು, ಈ ಸಲಿ ನೀವು ವಸುದೇವ ದೇವಿಕಿಯರಾಗಿದ್ರಿ ಅಂತ. ನಾನು ಕೃಷ್ಣನಾಗಿ, ಕೃಷ್ಣನ ಆರಾಧ್ಯ ದೈವ ಆ ವಿಗ್ರಹ ಅಲ್ಲಿ ಗುರುವಾಯೂರಿನಲ್ಲಿ ಆಗಿರೋದು. ಈಗ ಒಂದೊಂದಕ್ಕೂ ಕೂಡ ಕಥೆಗಳು ಏನೆಲೆ ಯಾವ್ಯಾವ ಯುಗದಲ್ಲಿ ಏನೇನಾಗಿತ್ತು ಅದೆಲ್ಲ ಸೇರುತ್ತೆ. ಕ್ರತವೇ ಸ್ವಾಹ. ಆ ಕ್ರತುವೇ ಯಜ್ಞಕ್ಕೆ ನಮಸ್ಕಾರ ಅಂದ್ರಲ್ಲ, ಅದಕ್ಕೆ ನೆನಪಾಯ್ತು ಅಲ್ಲಿ ಅವನ ನೋವಿಗೆ ನಮಸ್ಕಾರ ಅಂದ, ಅದರಿಂದ ನನಗೆ ಸಿಕ್ತು ಅಂತ. ಓಜಸೆ ಸ್ವಾಹ ಬಲಾಯ ಸ್ವಾಹ. ಓಜಸೆ ಸ್ವಾಹ ಬಲಾಯ ಸ್ವಾಹ. ಓಜಸೆ ಸ್ವಾಹ ಬಲಾಯ ಸ್ವಾಹ. ದೇವಸ್ತ್ವಾ ಸವಿತಾ ಮಧ್ವಾನಕ್ತು. ದೇವಸ್ತ್ವಾ ಸವಿತಾ ಮಧ್ವಾನಕ್ತು. ದೇವಸ್ತ್ವಾ ಸವಿತಾ ಮಧ್ವಾನಕ್ತು. ಪೃಥಿವೀಂ ತವ ಶಸ್ತ್ರಾಯ ಸ್ವ. ಪೃಥಿವೀಂ ತವ ಶಸ್ತ್ರಾಯ ಸ್ವ. ಪೃಥಿವೀಂ ತವ ಶಸ್ತ್ರಾಯ ಸ್ವ. ಅರ್ಚಿರಸಿ ಶೋಚಿರಸಿ ಜ್ಯೋತಿರಸಿ ತಪೋಸಿ. ಅರ್ಚಿರಸಿ ಶೋಚಿರಸಿ ಜ್ಯೋತಿರಸಿ ತಪೋಸಿ. ಅರ್ಚಿರಸಿ ಶೋಚಿರಸಿ ಜ್ಯೋತಿರಸಿ ತಪೋಸಿ. ಸಗಂ ಸೀದಸ್ವ ಮಹಾಗಂ ಅಸಿ. ಸಗಂ ಸೀದಸ್ವ ಮಹಾಗಂ ಅಸಿ. ಸಗಂ ಸೀದಸ್ವ ಮಹಾಗಂ ಅಸಿ. ಶೋಚಸ್ವ ದೇವೀತಮಃ. ಶೋಚಸ್ವ ದೇವೀತಮಃ. ಶೋಚಸ್ವ ದೇವೀತಮಃ. ವಿಧೂಮಮಗ್ನೆ ಅರುಷಂ ಮಿಯೇಧ್ಯ. ವಿಧೂಮಮಗ್ನೆ ಅರುಷಂ ಮಿಯೇಧ್ಯ. ವಿಧೂಮಮಗ್ನೆ ಅರುಷಂ ಮಿಯೇಧ್ಯ. ಸೃಜ ಪ್ರಶಸ್ತದರ್ಶತಂ. ಸೃಜ ಪ್ರಶಸ್ತದರ್ಶತಂ. ಸೃಜ ಪ್ರಶಸ್ತದರ್ಶತಂ. ಅಂಜಂತಿ ಯಂ ಪ್ರತಯಂತೋ ನ ವಿಪ್ರಾಃ. ಅಂಜಂತಿ ಯಂ ಪ್ರಥಯಂತೋ ನ ವಿಪ್ರಾಃ. ಅಂಜಂತಿ ಯಂ ಪ್ರಥಯಂತೋ ನ ವಿಪ್ರಾಃ. ವಪವಂತಂ ನಾಗ್ನಿನಾ ತಪಂತಃ. ವಪಾವಂತಂ ನಾಗ್ನಿನಾ ತಪಂತಃ.
वपावन्तं नाग्निना तपन्तः पितुर्न पुत्र उपसि प्रेष्टः उषसि प्रेष्टः ಇಲ್ಲ ಪಾನೇನದ उपसि प्रेष्टः पितुर्न पुत्र उपसि प्रेष्टः पितुर्न पुत्र उपसि प्रेष्टः आधर्मो अग्निं मृतयन्न सादीत् आधर्मो अग्निं मृतयन्न सादीत् आधर्मो अग्निं मृतयन्न सादीत् अनादृश्य पुरस्तात् अनादृश्य पुरस्तात् अनादृश्य पुरस्तात् अग्नेराधिपत्ये 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 ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಗೊತ್ತು ಎಷ್ಟು ಲ್ಯಾಂಗ್ವೇಜ್ ಗೊತ್ತು ಅಂದ್ರೆ ಸಂಸ್ಕೃತ ಬಿಟ್ರಿ ಎಲ್ಲ ಓದಲ್ವಾ ನೀವು ಅದು ಹೇಳೋಕೆ ಇವಾಗ ಬಂದೆ ನಾನು ಇವಾಗ ಏನೋ ಒಂದು ವಾಟ್ಸ್ ರಿಪೋರ್ಟ್ ಸಂಸ್ಕೃತ ಡೆಡ್ ಲ್ಯಾಂಗ್ವೇಜ್ ಆಗೋಗಿದೆ ಎಲ್ರು ಹೇಳಿ ನೀವು ಸಂಸ್ಕೃತದ ಶ್ಲೋಕ ಹೇಳ್ತೀವಿ ಇಲ್ವಾ ಬರೋಲ್ವಾ ಸಂಸ್ಕೃತ ಸೊ ವೈ ಡೋಂಟ್ ಯು ಇನ್ಕ್ಲೂಡ್ ಸಂಸ್ಕೃತ ಆಸ್ ಆಲ್ಸೋ ಎ ಲ್ಯಾಂಗ್ವೇಜ್ ಅಟ್ ದಟ್ ಐ ನೋ ಮಾತಾಡ್ದಿದ್ರೆ ಬೇಡ ಭಾಷೆ ಗೊತ್ತಿದ್ಯಾ ಓದೋದಕ್ಕೆ ಮಾಡೋದಕ್ಕೆ ಅರ್ಥ ಆಗುತ್ತೆ ಇಲ್ವಾ ಮತ್ತೆ ಪ್ರತಿ ಒಬ್ಬರಿಗೂ ಗೊತ್ತು ಸಂಧ್ಯಾವನೆ ಮಾಡೋ ಎಲ್ರಿಗೂ ಕೂಡ ಸಂಸ್ಕೃತ ಗೊತ್ತು ಅಂತ நம்ம பாயிண்ட் சொல்லியிருந்தேன் நானக்கா இவಳಿಗೆ ಕ್ಯಾಟಗರೀಸ್ பண்ணிவிட்டேன் ಈಗ ಪರ್ಸೆಂಟೇಜ್ ಆಫ್ ಸಾಂಸ್ಕ್ರಿಟ್ ಗೊತ್ತಿರೋರು ಎಷ್ಟು ಮೈನಸ್ ಡೆಡ್ ಲ್ಯಾಂಗ್ವೇಜ್ ಅನ್ನೋದನ್ನ ಪ್ರಾಪಗೇಟ್ ಮಾಡೋಕೆ ಇವರುಗಳು ಮಾಡೋದು ಅದಕ್ಕೆ ಯಾರೋ ಹಾಕಿದ್ರು ಅವೇರ್ನೆಸ್ ನಲ್ಲಿ ಸಂಸ್ಕೃತ ಸೇರಿಸ್ಕೊಳ್ಳಿ ನೀವು ಇಂಗ್ಲಿಷು ಇದ್ರಲ್ಲಿ ಹೇಳೋಂಗೆ ಇಟ್ ಈಸ್ ಆಲ್ಸೋ ಎಲ್ಲದಕ್ಕೂ ತುಂಬಾ ಒಳ್ಳೇದು ಕಂಪ್ಯೂಟರ್ಗೂ ಸೇರುವಂತ ಲ್ಯಾಂಗ್ವೇಜ್ ಇದು ಎಲ್ಲವನ್ನ ಹೇಳಿದ್ದು ಈಗ ಒಂದಾಗತ್ತೆ ಇವಾಗ ಟು ರೀಡ್ ಅಂಡ್ ರೈಟ್ ನಾನು ತೆಲುಗು ಬರುತ್ತೆ ಹೇಗ್ ಬಂತು ರೈಟಿಂಗು ಇಲ್ಲ ತೆಲುಗು ಓದ್ತೀನಿ ನಾನು ವೇದ ಪುಸ್ತಕಗಳಿಂದ ಭಾಷೆ ಗೊತ್ತಿಲ್ಲ ನಂಗೆ ಮಾತಾಡೋದು ಗೊತ್ತಿಲ್ಲ ಆದ್ರೆ ತೆಲುಗು ಐ ಕ್ಯಾನ್ ರೀಡ್ ಆಲ್ಮೋಸ್ಟ್ ಕನ್ನಡ ತರಾನೇ ಬರುತ್ತೆ ಈಗ ಭಾಷಾ ಅದೇ ಒಂಚೂರು ವ್ಯತ್ಯಾಸ ಬಂದಿದ್ದಕ್ಕೆ ಕೇಳಿದೆ ಹೀಗೆ ಸೊ ಅದರಿಂದ ಸಂಸ್ಕೃತ ಬಿಡಬಾರದು ಅನ್ನೋದು ನೆನಪಾಗ್ತದೆ ಕೇಳುತ್ತೆ ಏನಾಯ್ತು ಇವಾಗ ಅಗ್ನೇರಾಧಿಪತ್ಯೇ अग्नेराधिपत्ये अग्नेराधिपत्ये आयुर्वेदाः 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 पुत्रवती दक्षिणतः पुत्रवती दक्षिणतः पुत्रवती दक्षिणतः इन्द्रस्याधिपत्ये 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 प्रजामेधाः 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 सुषदा पश्चात् सुषदा पश्चात् देवस्य सवितुराधिपत्ये देवस्य सवितुराधिपत्ये देवस्य सवितुराधिपत्ये प्राणं मेधाः प्राणं मेधाः प्राणं मेधाः आश्रुतिरुत्तरतः 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 मित्रावरुणयोराधिपत्ये 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 श्रोत्रं मेधाः श्रोत्रं मेधाः श्रोत्रं मेधाः विधृतिरुपरिष्टात् 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 बृहस्पतिराधिपत्ये बृहस्पतेराधिपत्ये बृहस्पतेराधिपत्ये ब्रह्ममेधाः क्षत्रं मेधाः ब्रह्मवेदाः क्षत्रं वेदाः ब्रह्मवेदाः क्षत्रं वेदाः तेजो मेधा वर्चो मेधाः तेजो मेधा वर्चो मेधाः तेजो मेधा वर्चो मेधाः यशो मेधास्तपो मेधाः यशो मेधास्तपो मेधाः यशो मेधास्तपो मेधाः मनो मेधाः मनो मेधाः मनो मेधाः मनोरश्वासि भूरिपुत्रा मनोरश्वासि भूरिपुत्रा मनोरश्वासि भूरिपुत्रा
अमित्रा विश्वाभ्यो मानाष्ट्राभ्यः पाहि विश्वाभ्यो मानाष्ट्राभ्यः पाहि विश्वाभ्यो मानाष्ट्राभ्यः पाहि सोपसदा मे भूया मामाहिगंसीः सुपसदा मे भूया मामाहिगंसीः सुपसदा मे भूया मामाहिगंसीः तपोष्वग्ने अन्तरागम् अमित्रान् तपोष्वग्ने अन्तरागम् अमित्राणे तपोष्वग्ने अन्तरागम् अमित्राणे तपाशगं समररुषः परस्य तपाशगं समररुषः परस्य तपाशगं समररुषः परस्य तपाशगं सम अररुषः परस्य तपावसोचिगितानो अचित्तान् तपावसो चिकितानो अचित्ताने तपावसो चिकितानो अचित्ताने विते तिष्ठन्तमजरा अजासः विदे तिष्ठन्तामजरा अयासः विदे तिष्ठन्तामजरा अयासः चितस्थपरिचिताः चितस्थपरिचितः चितस्थपरिचितः स्वाहा मरुद्भिः परिश्रयस्व स्वाहा मरुद्भिः परिश्रयस्व स्वाहा मरुद्भिः परिश्रयस्व मा असि मा असि मा असि प्रमा असि प्रमा असि प्रमा असि प्रतिमा असि प्रतिमा असि प्रतिमा असि सम्मा असि सम्मा असि सम्मा असि विमा असि विमा असि विमा असि उन्मा असि उन्मा असि उन्मा असि अन्तरिक्षस्यान्तर्धिरसि 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 दिवं तपसस्त्रायस्व दिवं तपसस्त्रायस्व दिवं तपसस्त्रायस्व आभिर्गीर्भिर्यदतो न ओनम् आभिर्यदतो न ऊनम् आभिर्यदतो न ऊनम् आप्यायय हरिवो वर्धमानः आप्यायय हरिवो वर्धमानः आप्यायय हरिवो वर्धमानः यदा स्तोत्रभ्यो महि गोत्रारुजासि यदा स्तोत्रभ्यो महि गोत्रारुजासि यदा स्तोत्रभ्यो महि गोत्रारुजासि भूयिष्ठभाजो अधते स्याम भूयिष्ठभाजो अधते स्याम भूयिष्ठभाजो अधते स्याम शुक्रन्ते अन्यद्यजतन्ते अन्यत् शुक्रन्ते अन्यद्यजतन्ते अन्यत् शुक्रन्ते अन्यद्यजतन्ते अन्यत् विषुरूपे अहनीत्यौरिवासी विषुरूपे अहनीद्यौरिवासी विषुरूपे अहनीद्यौरिवासी विश्वाहि माया अवसि स्वधावः विश्वाहि माया अवसि स्वधावः विश्वाहि माया अवसि स्वधावः भद्राते पोषन्निहरातिरस्तु भद्राते पूषन्निहरातिरस्तु भद्राते पूषन्निहरातिरस्तु अर्हन् बिभर्षि सायकानि धन्वा अर्हन् विवर्षे सायकानि धन्वा अर्हन् विवर्षे सायकानि धन्वा अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन् इदं दयसे विश्वमभ्रुवम्
अर्हन्विदं नयसे विश्वमभुवम् अर्हन्विदं नयसे विश्वमभुवम् नवावो जीयो रुद्रत्वदस्ति नवावोजीयो रुद्रत्वदस्ति नवावोजीयो रुद्रत्वदस्ति गायत्रमसि 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 त्रैष्ठुभमसि 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 जागतमसि 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 मधु 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 अनक्त्वसादीदुत्तरतः पाहि प्रतिमा असि यजतन्ते अन्यज्जागतमस्येकञ्च अननुपसादीयुत्तरतः पाहि प्रतिमा असि यजतन्ते अन्यज्जागतमस्येकं च अननुपसादीयुत्तरतः पाहि प्रतिमा असि यजतन्ते अन्यज्जागतमस्येकं च दश प्राचीर्दश भासि दक्षिणा दश प्राचीर्दश भासि दक्षिणा दश प्राचीर्दश भासि दक्षिणा दश प्रतीचीर्दश भास्युदीचीः दश प्रतीचीर्दश भास्युदीचीः दश प्रतीचीर्दಶ भास्ಯುದೀಚೀः ಮುದಕ್ ಶಾಂತಿನಲ್ಲಿ 10 ಜನ ಇರಬೇಕು, 5ಕ್ಕೆ ಮಿನಿಮಮ್ ತಂದ್ಬಿಟ್ಟಿರೋದು. ಅಲ್ಲಿ ಎಲ್ರಿಗೂ ಪಂಚೆ ಕೊಡ್ಬೇಕು ಅಂತ ಯಾರು ಶುರು ಮಾಡಿದ್ದು? ಕೊಡ್ಬೇಕಾಗಿಲ್ಲ ಪಂಚೆನ. ಇನ್ನೊಂದು ಗೋಷ್ಠಿಗೆ ನಿಮ್ಗೆ ಇದೇ ಕೊಡಿ, 1000 ರೂಪಾಯಿ ಜೊತೆಗೆ ಪಂಚೆ, 25 ರೂಪಾಯಿಗೆಲ್ಲ ನಾವು ಹಿಂದೆ ಹೇಳ್ಬೇಕು ಹೋಗ್ಬೇಕಾದ್ರೆ. ದುಡ್ಡು ಅಲ್ಲ, ಮುದಕ್ ಶಾಂತಿ ಜಪ್ಸೋದ್ರಲ್ಲಿ ಇರ್ಬೇಕು. ಈಗೇನು ಮುದಕ್ ಶಾಂತಿಯ ಎತ್ನೆ 5 ರೂಪಾಯಿ ಏನೇನೋ ಮಾಡಿ ಇಟ್ಕೊಂಡ್ಬಿಟ್ಟಿರೋದು ಇದೆಲ್ಲ. ಅದಕ್ಕೇನೋ ಅಯ್ಯೋ 10 ಜನಕ್ಕೆ ತರ್ಬೇಕಲ್ಲ, 5ನಲ್ಲಿ ಮಿನಿಮಮ್ ಮಾಡ್ಬೇಡ. ಇನ್ಯಾರಿಗೋ ದುಡ್ಡು ಹೆಚ್ಚಿಗೆ ಇದೆ, ಅದಕ್ಕಾಗಿ ನಾನು 58 ಜನ 48 ಜನ ಕರಿತೀನಿ, 52 ಜನ ಕರಿತೀನಿ, 108 ಜನ ಕರಿತೀನಿ. ಯಾವ್ದೋ ಮದುವೆ 108 ಜನ, ಉಪನಯನಕ್ಕೆ ಯಾರೋ ಅಡಿಗೆ ನೋಡು 108 ಜನ ಕರ್ಸ್ಬಿಟ್ಟು ಅವ್ರ ಹತ್ರ ಉದಕ್ಷ ಅಂತ ಹೇಳಿದ್ರು. ಅದಕ್ಕೆ ಇವ್ರಿಗೆ ಯಾವ ವ್ಯಾಖ್ಯಾನ? ಅಧಿಕಸ್ಯ ಅಧಿಕಂ ಫಲಂ. ಯಾವುದೋ ಶ್ಲೋಕದ್ದು ಯಾವುದೋ ಒಂಚೂರು ತೆಗೆದ್ಬಿಟ್ಟು ಎಲ್ಲೋ ಸೇರಿಸ್ಬಿಟ್ಟು 108 ಜನ ಕೂತ್ಕೊಂಡು ಜಪ ಮಾಡ್ಬೇಕಿತ್ತ? ಇರೋ ದಿಕ್ಕುಗಳು ನೀವು ಅಪ್ರಿಷಿಯೇಟ್ ಮಾಡ್ತೀವಿ. 108 ಜನ ಯಾವ ರೀತಿ ಅಪ್ರಿಷಿಯೇಟ್ ನನ್ನವರಿಗೆ? ರಾಜ್ಯಾಂದಿಶಿ ಜಪಕರ್ತಾರಂ ಕ್ವಾಂ ಋಣೀಮಹೆ. ಪೂರ್ವ ದಿಕ್ಕಿಗೆ ನಿನ್ನನ್ನ ಐ ಆಮ್ ಅಫಿಷಿಯೇಟಿಂಗ್. ಋತ್ವಿಗ್ ವರಣ, ನಿನ್ನನ್ನು ವರಿಸೋದು ಅಂತಂದ್ರೆ ಆ ದಿಕ್ಕಿಗೆ ಪ್ರತಿನಿಧಿಯಾಗಿ ನೀನಿರು ಅಂತ. ಇರೋದು ಎಷ್ಟು ದಿಕ್ಕುಗಳು? 10. 10 ಇರ್ಬೇಕು ಆಕ್ಚುಲ್ ಆಗಿ, 5 ಅಲ್ಲ. ಹ ಇದೆ ಅವರು ಹೇಳ್ಕೊಡೋದಾಗತ್ತೆ ಅಷ್ಟೇ. 108 ಜನ ಕರ್ಸ್ದೆ ಅಂತ. ಇರೋದು 10 ಸುಮ್ಮನೆ ಬೇರೆಯವ್ರು ಹೇಳಬಾರ್ದು ಅಂತಲ್ಲ. ನಾನು ಅಷ್ಟು ಜನ ಕರೆಸ್ದೆ, ಅದ್ರಿಂದ ಏನೋ ನನಗೆ ವಿಶೇಷ ಸಿಗುತ್ತೆ ಏನಿಲ್ಲ. ಜಪ ಮಾಡಿದವರಿಗೆ ಅದ್ರ ಶ್ರೇಯಸ್ಸಿದೆ, ಇಲ್ಲ ಅಂತಲ್ಲ. ಉದಕ್ ಶಾಂತಿಯನ್ನು ಸುಮ್ಮನೆ ಹೇಳಿ ಆಗ್ಬೋದು, ಅಕೇಶನ್ಗೆ ಅಂತ ಸುಮ್ಮನೆ ಪಾರಾಯಣ. ಬ್ರಹ್ಮಯಜ್ಞದಲ್ಲಿ ಉದಕ್ ಶಾಂತಿ ಒಂದ್ ದಿವಸ ಕೂತ್ಕೊಂಡು ಹೇಳಿ 1.5 ಗಂಟೆ ಕಾಲ. ತಮಃ ಮಸ್ಮ ಆಮಶ್ಯಾಯಣಾಯ, ನಿಮ್ ಗೋತ್ರ ನಕ್ಷತ್ರ ನೀವೇ ಹೇಳ್ಕೊಳ್ಳಿ. ನಿಮಗೇನೆ ತೇಜಸೆ ಬ್ರಹ್ಮವತ್ ಕದಾಯ ಗೃಹ್ಣಾಮಿ ಗೃಹ್ಣಾಮಿ. ಈಗ ಅದು ಹೇಳ್ತಾ ಇರೋದೇ ಅದು. ಇವಾಗ ಏನಾಗತ್ತೆ ಅಂದ್ರೆ, ನೀವು ಜಪ ಮಾಡ್ಬೇಕಾದ್ರೆ ಇಂಥ ಗೋತ್ರಸ್ಯ ಈ ಶರ್ಮಾಣಂ, ಅದನ್ನ ಅವನಿಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ನಿಮ್ದೇ ಹೇಳ್ಕೊಂಡಾಗ ನಿಮ್ಗಾಗೇನೆ ನಾನು ಗೃಹ್ಣಾಮಿ ಅಂದ್ರೆ ನಾನು ಹೇಳ್ಕೊಳ್ತೀನಿ ಅಂತ, ಅದನ್ನು ಪಡೀತೀನಿ. ಸೊ ನೇರವಾಗಿ ಆಗ್ಬೋದು. ಸೊ ಏನು ಅಂದ್ರೆ 10 ಜನ ಜಪಕ್ಕೆ ಬರ್ಬೇಕು, ಆಮೇಲೆ 1000 ರೂಪಾಯಿ ಕೊಡ್ಬೇಕು ಅನ್ನೋದೆಲ್ಲ ಇಲ್ಲ. ದುಡ್ಡು ಸಿಗತ್ತೆ ಅಂತ ಇವರು, ಅದ್ರ ಜೊತೆ ಪಂಚೆ. ಈ ಶ್ರಾದ್ದದಲ್ಲೂ ಅಷ್ಟೇ, ಶ್ರಾದ್ದದಲ್ಲಿ ಅದ್ರ ವಿಧಿ ಇದೆ. ಅಲ್ಲಿ ವಸ್ತ್ರ ಅರ್ಥವು ಅಲ್ಲಿ ಇದನ್ನ ಹೇಳ್ಬೇಕಾದ್ರೆ ಇಮೋ ದರ್ಭೋ, ಅಜ್ಜೆ ಇಲ್ದಿದ್ರೆ ದರ್ಭೆಯನ್ನು ಕೊಡುವಂತ
ಈಗ ನೀರಿನಿಂದ ಕಲ್ಪಿತಂ ಅಂತ ಮಾಡಲ್ವ, ಯದಿ ಬ್ರಾಹ್ಮಣನ ವಿಂದೇತೆ, ಶಕ್ತಿ ಇದ್ರೆ ಅಲ್ಲಿ ಕೊಡಿ ವಸ್ತ್ರವನ್ನ ಕೊಡಿ. ಆ ವಸ್ತ್ರನ ಕೊಟ್ಟಿದ್ದನ್ನ ಅವರೇ ಉಪಯೋಗಿಸ್ಬೇಕು. ಅದಕ್ಕೇನು ಅದನ್ನ ಇದ್ ಮಾಡಿ ನೆನ್ಸಿ ಮಾಡಿ ಕೊಡಿ ಅವರಿಗೆ. ಎಷ್ಟು ಪಂಚೆ ಉಟ್ಕೊಳ್ತೀವಿ, ಎಷ್ಟು ಸಲ ಕೂತ್ಕೊಳ್ತೀವಿ. ಇನ್ ಕೆಲವರು ಏನು ಅಂದ್ರೆ ಅದನ್ನ ನಾವು ನೆನೆಸಾಕ್ಬಿಡ್ತೀವಿ. ನಮ್ಮನೆಗೆ ಬನ್ನಿ ಊಟ ಇದು ಸ್ನಾನ ಮಾಡ್ಬಿಟ್ಟು ಅಲ್ಲೇನೆ ಮಾಡ್ಕೊಡಿ. ಕಾಲಕ್ಕೆ ಇದ್ರದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಆ ರೀತಿನಲ್ಲಿ ಇನ್ನೆಲ್ಲ ಪರವಾಗಿಲ್ಲ. ಇವಾಗ ಯಾರ ಮನೆಗೆ ಹೋಗಿ ಅಲ್ಲೇ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡೋ ಅಂತ. ಇನ್ನೊಂದೇನೋ, ಇವ್ರ ಮನೆಯಿಂದ ಬರ್ಬೇಕಾದ್ರೆ ಮಡಿ ಆಗಲ್ವಾ, ನೀವು ಬಸ್ನಲ್ಲೋ ಮತ್ತೊಂದ್ರಲ್ಲೋ ಬಂದ್ರೆ, ನಿಮ್ದೇ ವಾಹನದಲ್ಲಿ ಬಂದ್ರೆ ಏನ್ ಉಳ್ಪಾಯ್ತು? ಇದು ರೀತಿನಲ್ಲಿ ಏನಿರೋದು ಅದನ್ನ ಯಾವ ರೀತಿ ಇಲ್ಲಿಗೆ ಅಡ್ಜಸ್ಟ್ ಮಾಡೋದು ಅದರದ್ದು. ಇನ್ನೊಂದೇನು ಅಂದ್ರೆ ಆ ಪಂಚೆನ ಬಿಡಿಸ್ಬಿಟ್ಟು ಇದು ಮಾಡಿ ಕೊಡ್ಬೇಕು ಅಂತ ನೋಡಿ, ಸುಮ್ನೆ ಅಷ್ಟೇ. ಸುಮ್ನೆ ಜೊತೆನಲ್ಲಿ ಇಟ್ರೋ ಇಲ್ಲ ಭುಜದ ಮೇಲೆ ಹಾಕ್ತಿರೋ ಅದರದಕ್ಕೆ ಇದೆ. புதி ಪಂಚೆಗಳಿಗೆ புதுಶ குழந்தை மடி உண்டு தெரியுமா? ವಸ್ತ್ರ ತಂದಿದಾಗ ಒಗೆದು ಹಾಕೋಬೇಕು ಅಂತಿದ್ಯಾ? ಇದೆಲ್ಲ ಈ ಅಮೆರಿಕನ್ ಇದ್ರದ್ದೆಲ್ಲ ಬಂದಿರುವಂತಹದ್ದು. ಎಲ್ಲರೂ ಟ್ರಯಲ್ ಮಾಡಿ 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 ಯಾರ್ಯಾರು ಹಾಕೊಂಡಿರ್ತಾರೋ ಅದಕ್ಕಾಗಿ ತಂದಾಗ ಒಗೆದು ಮಾಡೋದು. ಇಲ್ದಿದ್ರೆ ಹೊಸ ಬಟ್ಟೆಗಳನ್ನ ನೇರವಾಗಿ ಹಾಕ್ಬೋದು, ಶುದ್ಧಿ. ಅಗಸ ಒಗೆದು ಮಾಡಿರುವಂತದ್ದು ಶುದ್ಧಿ ಬರುತ್ತೆ, ಗೊತ್ತೇನಾ? ಈ ರಂಗನಾಥಂದು ಅಲ್ಲಿ ವಿಗ್ರಹ ಇದ್ ಮಾಡ್ಕೊಂಡ್ ಬಂದ್ರಲ್ಲ, ಎಲ್ಲಿ ಬಂದಿದೆ ಕಡೆಗೆ, ಗುಂಡ್ಲುಪೇಟೆಗೆ. ರಾತ್ರೋರಾತ್ರಿ ಎಲ್ಲಿಂದ ತಂದು ಮುಚ್ಚಿಟ್ರು. ಈ ಒಂದು ಮಲ್ಲಿಕಾಫರ್ನ ಇದ್ರಲ್ಲಿ ಬರ್ಬೇಕಾದ್ರೆ. ಆಮೇಲೆ ಅಲ್ಲೊಂದು ಹೊಸ ಸೆಟ್ ಮಾಡಿದ್ರು ಉತ್ಸವ ಮೂರ್ತಿನ. ಆಮೇಲೆ ಇದು ವಾಪಸ್ ಬಂತು, ಇಲ್ಲಿಗೆ ಬಂದಿದ್ದು. ಈಗ ಇದು ಒರಿಜಿನಲ್ ಅದು ಒರಿಜಿನಲ್ ಅಂತ ಈ ಕತೆ ಒಂದಿದೆ ರಂಗನಾಥನ ಇದರಲ್ಲಿ, ಶ್ರೀರಂಗದ ಇದರಲ್ಲಿ. ಅವಾಗ ಏನ್ ಮಾಡೋದು ಗೊತ್ತಾ? ಅವನ್ ಹೇಳ್ದ, ಒಬ್ಬ ವಯಸ್ಸಾದ ಅಗಸ ಭಗವಂತನ ವಸ್ತ್ರಗಳನ್ನು ನೀಡ್ತಾ ಇದ್ದವನು. ಅವನು ಹೇಳ್ದ, ನೀವ್ ಒಂದ್ ಕೆಲಸ ಮಾಡಿ, ಅಭಿಷೇಕ ಮಾಡಿ ಈ ವಿಗ್ರಹಕ್ಕೂ ಗುಂಡ್ಲುಪೇಟೆಯಿಂದ ವಾಪಸ್ ಮೊದಲ ಒರಿಜಿನಲ್ ವಿಗ್ರಹ ಅದು ನೀವು ಹೊಸದಾಗಿ ಮಾಡಿಸಿರೋದು, ಎರಡಕ್ಕೂ ಅಭಿಷೇಕ ಮಾಡ್ಬಿಟ್ಟು ಎರಡರ ವಸ್ತ್ರಗಳನ್ನು ಕೂಡ ನಾನು ಕೊಡಿ, ನಾನು ಐಡೆಂಟಿಫೈ ಮಾಡ್ತೀನಿ. ನಾವು ಈ ವಸ್ತ್ರವನ್ನ ಆ ವಸ್ತ್ರವನ್ನ ಇದ್ ಮಾಡ್ಬಿಟ್ಟು ಕೊಟ್ಟಾಗ ಆ ವಸ್ತ್ರದಲ್ಲಿ ಭಗವಂತನ ಒಂದು ವಿಶೇಷ ಇದಿದ್ದು, ಇದು ಒರಿಜಿನಲ್ ಅಂತ ಅವನು ಅಗಸ ಡಿಸೈಡ್ ಮಾಡಿ ಹೇಳ್ದ ಅಂತ ಕಥೆನಲ್ಲಿದೆ. ಆಮೇಲೆ ಅದೆಲ್ಲ ಪ್ರಧಾನ ಅಂತ ಇಟ್ಕೊಂಡ್ರು ಅಂತ. ಹೀಗೆ ವಸ್ತ್ರವನ್ನ ಸಿದ್ಧ ಮಾಡಿದ್ದನ್ನ ನೇರವಾಗಿ ಭಗವಂತನಿಗೆ ಶ್ರೀರಂಗದಲ್ಲಿ ಕೊಟ್ಟಿದ್ದಕ್ಕೂ ಹೇಳ್ತಾ ಇದ್ದೀನಿ. ಇಲ್ಲ, ಅಲ್ಲಿ ಶ್ರೀರಂಗದಲ್ಲಿ. ಬೇರೆ ಕಡೆನಲ್ಲಿ ಇವ್ರು ಏನೇನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಗಸ ಮಾಡಿ ತಗೊಂಡಿದ್ದು ಉಂಟು. ಉಂಡೆ ಪಿನ್ನೆ ಎಲ್ಲ ಹೆಚ್ಕೊಂಡಿದ್ದ ಅಪ್ಪ ನಾವೇ ಅಪ್ರೋ ಎಲ್ಲ ಶುದ್ಧಿ. ಇವಾಗ ನೇರವಾಗಿ ಶುದ್ಧಿ ಅಂದ್ರೆ ಏನೋ, ಇವತ್ತು ಉಟ್ಕೊಂಡಿದ್ದನ್ನು ನಾಳೆ ಒಗೆದು ಕಲ್ಲಿನ ಮೇಲೆ ನೀರ್ ಮಾಡಿ ಒಣಗ ಹಾಕಿದ್ರೆ ಶುದ್ಧಿ. ಈ ಮಾಧ್ವರು ನಮ್ದು ಕೋಲ್ ಮಾಡಿ ಇಂತ ತಮಾಷೆ ಮಾಡ್ತಾರೆ, ಗಳದ ಮೇಲೆ ಒಣಗಾಕಿರೋದು ಅಂತ. ಈ ಇವನು MBBS ಹೋಗಿದ್ದೆ, ಯಾರು ಹೆಸರು ಹರಿದ್ವಾರತ್ಲೇಕರ್ನ ಸ್ಮಾರಕವನ್ನ ದಿವ್ಯ ದರ್ಶನ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ದು. ಅವನು ಬ್ರಹ್ಮಚರ್ಯವೇ ವ್ರತ ಅಂತ ಹಿಂದೆ ಯಾವಾಗಲೂ ಒಂದ್ಸಲ ಹೇಳಿದ್ದೆ ನಾನು. ಬ್ರಹ್ಮಚರ್ಯವೇ ಜೀವನ ಅಂತ ಒಂದು ಪುಸ್ತಕ ಬರೆದ. ಏನ್ ಸ್ವಾಮಿ ಅವನು ಹೆಸರೇ ಮರ್ತೋಯ್ತು. ಮಾರ್ಗಸ್ ಮಂಡಲದಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇತ್ತು, ಪತ್ರಿಕೆ ಬರ್ತಿತ್ತು. ಈಸ್ MBBS ಡಾಕ್ಟರ್. ಅವನು ಸನ್ಯಾಸ ಸ್ಮಾರ್ತ ಇದರಲ್ಲಿ ಮಾಡಿದ್ದು. ಒಂದು ಸೆಟ್ಟು ನೀವು ಧರಿಸಿರ್ಬೇಕು. ಅವನು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ. ಇನ್ನೊಂದು ಸೆಟ್ಟು ಅಲ್ಲಿ ಮೇಲೆ ಒಣಗಾಕಿರ್ಬೇಕು. ಇದರಿಂದ ಎಕ್ಸ್ಟ್ರಾ ಇಟ್ಕೊಂಡ್ರೆ ನೀವು ಏನೋ ಕಾಳಸಂತೆಕೋರು ಎಲ್ಲ ಹೋಲ್ಡ್ ಮಾಡಿ ಇದ್ ಮಾಡ್ಕೊಳ್ಳೋದು ಅಂತ. ಒಂದು ಸೆಟ್ಟು ಮೈ ಮೇಲೆ ಇರ್ಬೇಕು, ಇನ್ನೊಂದು ಸೆಟ್ಟು ಒಣಗಿರ್ಬೇಕು, ಎರಡೇ ಸೆಟ್ ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚಿಗೆ ಕೂಡುದು ಅಂತ ಬ್ರಹ್ಮಚರ್ಯ. ಅದರಲ್ಲಿ ಅಪರಿಗ್ರಹ ಅಂತ ಒಂದು ಇದು. ಹೆಚ್ಚು ಅವಶ್ಯಕತೆಗಿಂತ ಜೋಡಿಸ್ಬಾರ್ದು. ಎಷ್ಟು ಸೂಕ್ಷ್ಮ ಗೊತ್ತಾಗಿದೆ. ಯಾವ್ದನ್ನ ನೀನ್ ಯಾರಿಗಾರು ಕೊಡಿ, ಏನಾರು ಮಾಡಿ ಅದು ಅದರದನ್ನ ಇವುಗಳೆಲ್ಲ
ಸೊ ಈಗೆಲ್ಲ ಏನೇನಂದ್ರೆ ಯಾವ್ಯಾವ ರೀತಿನಲ್ಲಿ ಮಾಡುವಂತಹದ್ದು, ಆಚರಣೆಗಳಲ್ಲಿ ಏನೇನ್ ಬಂತು ಇವೆಲ್ಲ ಬರುವಂತ. ಮುಂದಕೋಣ. ಏನಾಯ್ತು ಇವಾಗ? ದಶೋರ್ಧ್ವಾಸಿ ಸುಮನಸ್ಯ ಮಾನಃ ದಶೋರ್ಧ್ವಾಸಿ ಸುಮನಸ್ಯ ಮಾನಃ ದಶೋರ್ಧ್ವಾಸಿ ಸುಮನಸ್ಯ ಮಾನಃ ಸನೋರುಚಂ ದೇಹ್ಯ ಕ್ರಣೀಯಮಾನಃ ಸನೋರುಚಂ ದೇಹ್ಯ ಕ್ರಣೀಯಮಾನಃ ಸನೋರುಚಂ ದೇಹ್ಯ ಕ್ರಣೀಯಮಾನಃ ಅಗ್ನಿಷ್ಟ್ವಾ ವಸುಭಿಃ ಪುರಸ್ತಾದ್ ರೋಚಯತು ಗಾಯತ್ರೇಣ ಛಂದಸಾ ಅಗ್ನಿಷ್ಟ್ವಾ ವಸುಭಿಃ ಪುರಸ್ತಾದ್ ರೋಚಯತು ಗಾಯತ್ರೇಣ ಛಂದಸಾ ಅಗ್ನಿಷ್ಟ್ವಾ ವಸುಭಿಃ ಪುರಸ್ತಾದ್ ರೋಚಯತು ಗಾಯತ್ರೇಣ ಛಂದಸಾ ಸಮಾರುಚಿತೋ ರೋಚಯ ಸಮಾರುಚಿತೋ ರೋಚಯ ಸಮಾರುಚಿತೋ ರೋಚಯ ಇಂದ್ರಸ್ತ್ವಾ ರುದ್ರೈರ್ದಕ್ಷಿಣತೋ ರೋಚಯತು ತ್ರೈಷ್ಟುಭೇನ ಛಂದಸಾ ಇಂದ್ರಸ್ತ್ವಾ ರುದ್ರೈರ್ದಕ್ಷಿಣತೋ ರೋಚಯತು ತ್ರೈಷ್ಟುಭೇನ ಛಂದಸಾ ಇಂದ್ರಸ್ತ್ವಾ ರುದ್ರೈರ್ದಕ್ಷಿಣತೋ ರೋಚಯತು ತ್ರೈಷ್ಟುಭೇನ ಛಂದಸಾ ಸಮಾರುಚಿತೋ ರೋಚಯ ವರುಣಸ್ತ್ವಾದಿತ್ಯೈ ಪಶ್ಚಾತ್ ರೋಚಯತು ಜಾಗತೇನ ಛಂದಸಾ ವರುಣಸ್ತ್ವಾದಿತ್ಯೈ ಪಶ್ಚಾತ್ ರೋಚಯತು ಜಾಗತೇನ ಛಂದಸಾ ವರುಣಸ್ತ್ವಾದಿತ್ಯೈ ಪಶ್ಚಾತ್ ರೋಚಯತು ಜಾಗತೇನ ಛಂದಸಾ ಸಮಾರುಚಿತೋ ರೋಚಯ ದ್ಯುತಾನಸ್ತ್ವಾ ಮಾರುತೋ ಮರುದ್ಭಿರುತ್ತರತೋ ರೋಚಯತ್ವಾನುಷ್ಟುಭೇನ ಛಂದಸಾ ಯುತಾನಸ್ತ್ವಾ ಮಾರುತೋ ಮರುದ್ಭಿರುತ್ತರತೋ ರೋಚಯತ್ವಾನುಷ್ಟುಭೇನ ಛಂದಸಾ ಯುತಾನಸ್ತ್ವಾ ಮಾರುತೋ ಮರುದ್ಭಿರುತ್ತರತೋ ರೋಚಯತ್ವಾನುಷ್ಟುಭೇನ ಛಂದಸಾ ಸಮಾರುಚಿತೋ ರೋಚಯ ಬೃಹಸ್ಪತಿಸ್ತ್ವಾ ವಿಶ್ವೈರ್ದೇವೈರುಪರಿಷ್ಟಾದ್ ರೋಚಯತೋಪಾಂಕ್ತೇನ ಛಂದಸಾ ಬೃಹಸ್ಪತಿಸ್ತ್ವಾ ವಿಶ್ವೈರ್ದೇವೈರ್ವರಿಷ್ಟಾದ್ ರೋಚಯತೋ ಪಾಂಕ್ತೇನ ಛಂದಸಾ ಬೃಹಸ್ಪತಿಸ್ತ್ವಾ ವಿಶ್ವೈರ್ದೇವೈರುಪರಿಷ್ಟಾದ್ ರೋಚಯತೋ ಪಾಂಕ್ತೇನ ಛಂದಸಾ ಸಮಾರುಚಿತೋ ರೋಚಯ ರೋಚಿತಸ್ತ್ವಂ ದೇವಘರ್ಮ ದೇವೇಶ್ವಸಿ ರೋಚಿತಸ್ತ್ವಂ ದೇವಕರ್ಮ ದೇವೇಶ್ವಸಿ ರೋಚಿತಸ್ತ್ವಂ ದೇವಕರ್ಮ ದೇವೇಶ್ವಸಿ ರೋಚಿಷೀಯಾಂ ಮನುಷ್ಯೇಷು ರೋಚಿಷೀಯಾಂ ಮನುಷ್ಯೇಷು ರೋಚಿಷೀಯಾಂ ಮನುಷ್ಯೇಷು ಸಮ್ರಾಟ್ ಘರ್ಮರುಚಿತಸ್ತ್ವಂ ದೇವೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸ್ಯಸಿ ಸಮ್ರಾಟ್ ಘರ್ಮರುಚಿತಸ್ತ್ವಂ ದೇವೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸ್ಯಸಿ ಸಮ್ರಾಟ್ ಘರ್ಮರುಚಿತಸ್ತ್ವಂ ದೇವೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸ್ಯಸಿ ರುಚಿತೋಹಂ ಮನುಷ್ಯೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸಿ ಭೂಯಾಸಂ ರುಚಿತೋಹಂ ಮನುಷ್ಯೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸಿ ಭೂಯಾಸಂ ರುಚಿತೋಹಂ ಮನುಷ್ಯೇಶ್ವಾಯುಷ್ಮಾಗಸ್ತೇಜಸ್ವಿ ಬ್ರಹ್ಮವರ್ಚಸಿ ಭೂಯಾಸಂ ಮೃಗಸಿ ಋಗಸಿ ಋಗಸಿ ರುಚಂ ಮಯಿ ದೇಹಿ ರುಚಂ ಮಯಿ ದೇಹಿ ರುಚಂ ಮಯಿ ದೇಹಿ ಮಯಿ ರುಕ್ ಮಯಿ ಋಗೆ ಮಯಿ ಋಗೆ ದಶ ಪುರಸ್ತಾದ್ ರೋಚಸೆ ದಶಪುರಸ್ತಾದ್ ರೋಚಸೆ ದಶಪುರಸ್ತಾದ್ ರೋಚಸೆ ದಶ ದಕ್ಷಿಣ ದಶ ದಕ್ಷಿಣ ದಶ ದಕ್ಷಿಣ ದಶ ಪ್ರತ್ಯಂಗ ದಶ ಪ್ರತ್ಯಂಗ ದಶ ಪ್ರತ್ಯಂಗ ದಶೋದಂಗ ದಶೋದಂಗ
दशोदङ्गे दशोर्ध्वा भासि सुमनस्य मानः दशोर्ध्वो भासि सुमनस्य मानः दशोर्ध्वो भासि सुमनस्य मानः सनः सम्राडिशमूर्जं देहि सनः सम्राडिशमूर्जं देहि सनः सम्राडिशमूर्जं देहि वाजी वाजिने पवस्व वाजी वाजिने पवस्व वाजी वाजिने पवस्व रोचितो घर्मरुचीय रोचितो घर्मो रुचीय रोचितो घर्मो रुचीय रोचय देहि न वच रोचय देहि न वच रोचय देहि न वच अवश्यं गोपामनिपद्यमानम् अवश्यं गोपामनिपद्यमानम् अवश्यं गोपामनिपद्यमानम् नमो ब्रह्मणे धारणं मे अस्त्वनिराकरणं धारयिता भूयासं कर्णयोः श्रुतं माच्योढ्वं ममामुष्य